ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು 2021ನೇ ಸಾಲಿನ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ 2021 ಆಗುತ್ತೆ. ಸೊ ಈ ಒಂದು ಸೀರೀಸಲ್ಲಿ ನಾವು ಮೊದಲನೇ ಭಾಗದಲ್ಲಿ 20 ಪ್ರಮುಖ ಪ್ರಶ್ನೆಗಳನ್ನು ಫ್ರೇಮ್ ಮಾಡೋ ಮುಖಾಂತರ ಇಡೀ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಒಂದು ಗ್ಲಾನ್ಸ್ ಮಾಡಿದ್ವಿ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೂ ಮತ್ತು ಕರ್ನಾಟಕದ ಬಜೆಟ್ಗೂ ಇರತಕ್ಕಂಥ ವ್ಯತ್ಯಾಸಗಳೇನು. ಓಕೆ, ಮತ್ತು ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಎಷ್ಟು ಚಾಪ್ಟರ್ಗಳು ಬರ್ತವೆ, ಆ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಅವಲೋಕನದ ಬಗ್ಗೆ ಇಡೀ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಒಂದು ಚಿತ್ರಣವನ್ನು ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇದು ಪಾರ್ಟ್ 2 ಆಗುತ್ತೆ, ಭಾಗ 2 ಆಗುತ್ತೆ. ಇದರಲ್ಲಿ ಅಧ್ಯಾಯ 2 ಅಂದರೆ ರಾಜ್ಯದ ಆದಾಯ ಮತ್ತು ಬೆಲೆಗಳು ಅಂದರೆ ಸ್ಟೇಟ್ ಇನ್ಕಮ್ ಆ್ಯಂಡ್ ಪ್ರೈಸಸ್, ಮತ್ತು ಅಧ್ಯಾಯ 3 ಅಂದರೆ ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು ಅಂದರೆ ಫಿಸ್ಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫೈನಾನ್ಸಸ್ ಅಂತಕ್ಕಂಥ 2 ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಮುಂದೆ ಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು 2 ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ನೋಡಿ, 2020-21ನೇ ಸಾಲಿನ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಆಗುತ್ತೆ. ಆ ಒಂದು ಡಿಸ್ಕಷನಲ್ಲಿ ಇದು ಪಾರ್ಟ್ 2 ಆಗುತ್ತೆ. ಓಕೆ, ಸೊ ಯಾರು ಮೊದಲನೇ ಭಾಗವನ್ನು ನೋಡಿಲ್ವೋ ಅದರ ಒಂದು ಲಿಂಕನ್ನು ಈ ಒಂದು ಐಕಾನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಒಂದು ಟಾಪಿಕ್ಗಳನ್ನ ನಾವು ನೋಡ್ತೀವಿ ಅನ್ನೋದಾದರೆ, ಸೊ ಮೊದಲನೇದಾಗಿ ನೋಡಿ, ಎಲ್ಲ ಒಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಕಳೆದ ಒಂದು ವರ್ಷದ ಆರ್ಥಿಕ ಸಮೀಕ್ಷೆಯನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ಒಂದು ಟಾಪಿಕ್ಗಳ ಮೇಲೆ, ಅದೇ ಒಂದು ಕ್ವಶನ್ಗಳ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ವರ್ಷ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ನೋಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳು ಅನ್ನೋದಾದರೆ, ದೇಶದಲ್ಲಿ ಕರ್ನಾಟಕವು ಜನಸಂಖ್ಯೆಯಲ್ಲಿ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ. ಓಕೆ, ವಿಸ್ತೀರ್ಣದಲ್ಲಿ ಕರ್ನಾಟಕವು ದೇಶದಲ್ಲಿ ಎಷ್ಟನೇ ಅತಿ ದೊಡ್ಡ ರಾಜ್ಯ. ನೋಡಿ, ಒಂದು ಪಾಪ್ಯುಲೇಷನಲ್ಲಿ, ಇನ್ನೊಂದು ಏರಿಯಾ ವೈಸ್ ತೆಗೆದುಕೊಂಡಾಗ ಕರ್ನಾಟಕವು ಇಡೀ ದೇಶದಲ್ಲಿ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗುತ್ತೆ ಅನ್ನೋದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2021ನೇ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಎಕ್ಸಾಮ್ ಪರ್ಪಸ್ಗೆ ಎಷ್ಟು ತಿಳ್ಕೊಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮತ್ತು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಎಂದರೇನು ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSDP ಅಂದ್ರೇನು, ರಾಜ್ಯದ ನಿವ್ವಳ ಆಂತರಿಕ ಉತ್ಪನ್ನ ಮತ್ತು ಸವಕಳಿಗಳ ಬಗ್ಗೆಯನ್ನು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ರಾಷ್ಟ್ರೀಯ ಮತ್ತು ರಾಜ್ಯ ತಲಾ ಆದಾಯದ ಹೋಲಿಕೆಯನ್ನು ಕೂಡ ಮಾಡ್ತಾ ಹೋಗೋಣ. ಸೊ ಈ ಒಂದು ಅಂಶದಲ್ಲಿ ನಾವು GDP, GNP, NDP, NNPಗಳನ್ನು ಸಹಿತ ಒಂದಷ್ಟು ಗ್ಲಾನ್ಸ್ ಮಾಡ್ತಾ ಹೋಗೋಣ. ಆಲ್ಮೋಸ್ಟ್ ಈ ಒಂದು 2 ಚಾಪ್ಟರ್ಗಳಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಜಾಸ್ತಿ ಬರ್ತಾ ಹೋಗ್ತವೆ. 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂಥ ವಿಭಾಗ ಯಾವುದು ಅಂತ ಕೇಳ್ಬೋದು, ಅಥವಾ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೂಡ ಕೇಳ್ಬೋದು. ಓಕೆ, ಭಾರತದಲ್ಲಿ ಸಗಟು ದರ ಸೂಚ್ಯಾಂಕ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ, ಕರ್ನಾಟಕದ ಸಗಟು ದರ ಸೂಚ್ಯಾಂಕದ ಅಂದಾಜನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಭಾರತದಲ್ಲಿರ್ತಕ್ಕಂಥ ಗ್ರಾಹಕ ಬೆಲೆ ಸೂಚ್ಯಾಂಕಗಳು ಯಾವ್ಯಾವು, ಭಾರತದಲ್ಲಿನ ಗ್ರಾಹಕ ಬೆಲೆ ಸೂಚ್ಯಾಂಕ ಅಥವಾ CPI ಜನರಲ್ಲನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ಕರ್ನಾಟಕದ ಸರ್ಕಾರ ಬಿಡುಗಡೆ ಮಾಡ್ತಕ್ಕಂಥ ಏಕೈಕ ಗ್ರಾಹಕ ಬೆಲೆ ಸೂಚ್ಯಾಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾವುದಾಗುತ್ತೆ, ಭಾರತದಲ್ಲಿ ಎಷ್ಟು, ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂತ ನೋಡ್ತಾ ಹೋಗೋಣ. ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ IW ಅಂತ ಕರಿತೀವಿ, ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಸೆಪರೇಟ್ ಆಗಿರ್ತಕ್ಕಂಥ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಅದನ್ನು ತಯಾರಿಸುವುದರಲ್ಲಿ ಕರ್ನಾಟಕದ ಯಾವ ಕೇಂದ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಯೋಜಿಸುತ್ತಿರ್ತಕ್ಕಂಥ ಒಟ್ಟಾರೆ ನೀತಿಗಳು ಯಾವ್ಯಾವು, ದಕ್ಷಿಣದ ಇತರೆ ರಾಜ್ಯಗಳ ಜೊತೆಗೆ ಕರ್ನಾಟಕದ ರಾಜ್ಯ ವಿತ್ತೀಯ ಕೊರತೆಯ ತುಲನೆಯನ್ನು ಮಾಡ್ತಾ ಹೋಗೋಣ. ಕರ್ನಾಟಕ ಆಯವ್ಯಯ 2020-21ರ ಸಮಗ್ರ ಸ್ಥಿತಿಗತಿ ಯಾವ ರೀತಿಯಾಗಿತ್ತು, ಕರ್ನಾಟಕ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು ಅಥವಾ ಸಾಲಗಳು ಎಷ್ಟಿದ್ದಾವೆ, ಬಾಹ್ಯ ನೆರವಿನ ವಿವಿಧ ಯೋಜನೆಗಳು ಯಾವ್ಯಾವು, ಅವುಗಳಿಗೆ ನೆರವು ನೀಡ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವು, ಅವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂದರೆ ಕರ್ನಾಟಕದ ವಿವಿಧ ಯೋಜನೆಗಳು ಏನಿರ್ತವೆ ಅವುಗಳಿಗೆ ಯಾವುದೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸಹಾಯವನ್ನು ನೀಡ್ತಾ ಇರುತ್ತೆ. ಪರೀಕ್ಷೆಗಳಲ್ಲಿ ಈ ಒಂದು ಯೋಜನೆಗೆ ಆರ್ಥಿಕ ಸಹಾಯವನ್ನು, ಧನ ಸಹಾಯವನ್ನು ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಕರ್ನಾಟಕದ ರಾಜ್ಯದ ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿ ಏನಿದೆಯೋ ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ. ಹೀಗೆ ಈ ಎಲ್ಲ ಟಾಪಿಕ್ಗಳ ಮೇಲೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಮೊದಲೇ ಹೇಳಿದ ಹಾಗೆ ಎಕನಾಮಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಹಲವಾರು ಟಾಪಿಕ್ಗಳು ಬರ್ತಾ ಹೋಗ್ತವೆ. ಅವುಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಮುಂದೆ ಹೋಗೋಣ. ಓಕೆ, ಹಾಗಾದರೆ ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಲೆಟ್ಸ್ ಮೂವ್ ಆನ್.
ನೋಡಿ, ನಾನು ಆಲ್ರೆಡಿ ಹೇಳಿದಂಗೆ ಕರ್ನಾಟಕದ ಬಜೆಟ್ ಮೇಲೆ, ಈ ವರ್ಷದ ಬಜೆಟ್ ಮೇಲೆ 3 ವಿಡಿಯೋಗಳನ್ನು ಮಾಡಿದ್ವಿ. ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ ಈಗ ಆಲ್ರೆಡಿ ಒಂದು ವಿಡಿಯೋ ಆಗಿತ್ತು, ಇದು 2ನೇ ವಿಡಿಯೋ ಆಗುತ್ತೆ. ಸೊ ಪಾರ್ಟ್ 3, 4, 5ಗಳನ್ನು ಸಹಿತ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ಒಟ್ಟು 17 ಚಾಪ್ಟರ್ಗಳು ಬರ್ತವೆ. ಆ 17ರಲ್ಲಿ ಈಗ 3 ಚಾಪ್ಟರ್ಗಳು ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ಮುಂದಿನ ಚಾಪ್ಟರ್ಗಳಲ್ಲೂ ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಯಾವ ರೀತಿಯಾಗಿ ನಾವು ಯಾವ ಅಂಶಗಳನ್ನು ನಾವು ಓದಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತರ್ತಾ ಹೋಗ್ತೀನಿ. ಓಕೆ, ಸೊ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2020-21ನೇ ಸಾಲಿನದಾಗುತ್ತೆ. ಈ ಒಂದು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ 2020-21ನೇ ಬಜೆಟಲ್ಲಿ ಯಾವ ರೀತಿಯ ಒಂದು ಅಂಶಗಳನ್ನು ಘೋಷಣೆ ಮಾಡಿದ್ರು, ಒಂದು ಯೋಜನೆಗಳು ಅವು ಯಾವ ರೀತಿಯಾಗಿ ಯಾವ ಸ್ಥಿತಿಗತಿಯಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ನೋಡ್ತಾ ಹೋಗ್ತೀವಿ. ಈ ವರ್ಷದ ಆಯವ್ಯಯ ಅಥವಾ ಬಜೆಟ್ ಏನಿತ್ತು ಅದರದ ಒಂದು ಆರ್ಥಿಕ ಸಮೀಕ್ಷೆ ಮುಂದಿನ ವರ್ಷ ಬರುತ್ತೆ. ಸೊ ಇದೆಲ್ಲವನ್ನು ನಾವು ಹಿಂದಿನ ವಿಡಿಯೋದಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ಗಳಿಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಹಾಗಾಗಿ ಇಲ್ಲಿ ಮತ್ತೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆರ್ಥಿಕ ಸಮೀಕ್ಷೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲಿ ಯಾವ ಒಂದು ಅಂಶಗಳನ್ನು ಸೇರಿಸಿರ್ತಾರೆ ಅನ್ನೋದನ್ನು ಕೂಡ ಪ್ರಿಫೇಸ್ ಅಥವಾ ಮುನ್ನುಡಿ ಅಂತಕ್ಕಂಥ ಭಾಗದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಓಕೆ, ಇದು ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಅರ್ಥವ್ಯವಸ್ಥೆಯ ಸ್ಥೂಲ ಚಿತ್ರಣವನ್ನು ನೀಡ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗುತ್ತೆ. ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಫ್ರಮ್ ದ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್. ಯಾವ ಯಾವ ಯೋಜನೆಗಳನ್ನು ತಂದಿತ್ತು, ಅದು ಯಾವ ರೀತಿಯ ಒಂದು ಯಾವ ಸ್ಥಿತಿಯಲ್ಲಿದ್ದಾವೆ, ಎಷ್ಟು ಅಮೌಂಟನ್ನು ಅದಕ್ಕೆ ನಿಗದಿ ಮಾಡಿದ್ರು, ಅದು ಸಕ್ಸಸ್ಫುಲ್ ಆಯಿತಾ ವಿಫಲವಾಯಿತಾ, ಸಕ್ಸಸ್ ಆಗೋದಕ್ಕೆ ಕಾರಣಗಳೇನು, ವಿಫಲ ಆಗಿದ್ದಕ್ಕೆ ಕಾರಣಗಳೇನು ಅನ್ನೋದನ್ನು ಇಡೀ ಡಾಕ್ಯುಮೆಂಟಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು 2ನೇ ಅಧ್ಯಾಯವಾಗಿರ್ತಕ್ಕಂಥ ರಾಜ್ಯ ಆದಾಯ ಮತ್ತು ಬೆಲೆಗಳು, ಸ್ಟೇಟ್ ಇನ್ಕಮ್ ಆ್ಯಂಡ್ ಪ್ರೈಸಸ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಈ ಆರ್ಥಿಕ ಸಮೀಕ್ಷೆಯನ್ನು ಕ್ವಶನ್ಗಳನ್ನು ಫ್ರೇಮ್ ಮಾಡೋ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು 2ನೇ ಭಾಗದ ಮೊದಲನೇ ಪ್ರಶ್ನೆ ಆಗುತ್ತೆ ಕ್ವಶನ್ ನಂಬರ್ 1. 2011ರ ಜನಗಣತಿಯ ಪ್ರಕಾರ ದೇಶದಲ್ಲಿ ಕರ್ನಾಟಕವು ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಎಷ್ಟನೇ ದೊಡ್ಡ ರಾಜ್ಯ ಆಗುತ್ತೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಆಗುತ್ತೆ. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್, ಕರ್ನಾಟಕ ಈಸ್ ದ ಲಾರ್ಜೆಸ್ಟ್ ಪಾಪ್ಯುಲರ್ ಸ್ಟೇಟ್ ಇನ್ ದ ಕಂಟ್ರಿ. ಎಷ್ಟನೇ ಲಾರ್ಜೆಸ್ಟ್, ಇಲ್ಲಿ ಡ್ಯಾಶ್ ಇದೆ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಅಂತಕ್ಕಂಥದ್ದು. ಏನು, ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಕರ್ನಾಟಕ ರಾಜ್ಯವು ದೇಶದಲ್ಲಿ 6ನೇ ದೊಡ್ಡ ರಾಜ್ಯನ, 7ನೇದ 8ನೇದ ಅಥವಾ 9ನೇದ ಅಂದರೆ ಇಲ್ಲಿ ಒಂದು ಗಮನಿಸಬೇಕು, 2011ರ ಸೆನ್ಸಸ್ ಪ್ರಕಾರ ಅಂದರೆ 2011ರ ಜನಗಣತಿಯ ಪ್ರಕಾರ ಅಂತ ಕ್ವಶನ್ ಇದ್ದರೆ ಎಷ್ಟನೇ ಅತಿ ದೊಡ್ಡ ರಾಜ್ಯ ಆಗುತ್ತೆ ಅಂದರೆ 9ನೇ ಅತಿ ದೊಡ್ಡ ರಾಜ್ಯ ಆಗುತ್ತೆ 2011ರ ಜನಗಣತಿ ಪ್ರಕಾರ. ಆದರೆ 2014 ಅಂದರೆ ಈ ಜನಗಣತಿಯ ಅಂಕಿಅಂಶಗಳು ಹೊರಬಂದ ನಂತರ 2014 2ನೇ ಜೂನಂದು ಅಧಿಕೃತವಾಗಿ ಆಂಧ್ರ ಪ್ರದೇಶ ರಾಜ್ಯದಿಂದ ತೆಲಂಗಾಣ ಅಂತಕ್ಕಂಥ ಹೊಸ ರಾಜ್ಯ ಉದಯವಾಗುತ್ತೆ. ಅಂದರೆ ಜನಗಣತಿಯ ಅಂಕಿಅಂಶಗಳು 2011 ಪ್ರಕಾರ 2014ರಲ್ಲಿ ತೆಲಂಗಾಣ ರಾಜ್ಯ ಉದಯ ಆಗೋದ್ರಿಂದ ಆಂಧ್ರ ಪ್ರದೇಶ ರಾಜ್ಯ 2ಆಗಿ ಇಬ್ಬಾಗ ಆಗುತ್ತೆ. ಆಗ ಆಂಧ್ರ ಪ್ರದೇಶ ರಾಜ್ಯ ಮತ್ತು ತೆಲಂಗಾಣ ಅಂತಕ್ಕಂಥ ಸೆಪರೇಟು ಸ್ಟೇಟ್ಗಳಾಗಿರೋದ್ರಿಂದ ಕರ್ನಾಟಕವು ಜನಸಂಖ್ಯೆಯಲ್ಲಿ 9ನೇ ಸ್ಥಾನದಿಂದ 8ನೇ ಅತಿ ದೊಡ್ಡ ರಾಜ್ಯವಾಗುತ್ತೆ. ಯಾಕಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳನ್ನು ಕಂಬೈನ್ ಮಾಡಿದಾಗ ನಮ್ಮ ರಾಜ್ಯದ ಜನಸಂಖ್ಯೆಗಿಂತಲೂ ಜಾಸ್ತಿ ಜನಸಂಖ್ಯೆ ಅಲ್ಲಿತ್ತು. ಈಗ 2 ರಾಜ್ಯಗಳು ಡಿವೈಡ್ ಆಗಿರೋದ್ರಿಂದ ಅವೆರಡೂ ರಾಜ್ಯಗಳ ಜನಸಂಖ್ಯೆಯು ನಮ್ಮ ರಾಜ್ಯದ ಜನಸಂಖ್ಯೆಗಿಂತಲೂ ಕಡಿಮೆ ಇದೆ ಅಂತಕ್ಕಂಥದ್ದು. ಓಕೆ, ಹಾಗಾಗಿ ನಮ್ಮ ಕರ್ನಾಟಕವು ಈಗ ಅಂದರೆ 2021ರ ಪ್ರಕಾರ ಕರ್ನಾಟಕವು 8ನೇ ಅತಿ ದೊಡ್ಡ ರಾಜ್ಯವಾಗುತ್ತೆ. ಬಟ್ ಎಕ್ಸಾಮಲ್ಲಿ ಏನಾದರೂ 2011ರ ಜನಗಣತಿ ಪ್ರಕಾರ ಅಂತ ಬಂದುಬಿಟ್ರೆ ಆವಾಗ 9ನೇ ಅತಿ ದೊಡ್ಡ ರಾಜ್ಯ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆ ಒಂದು ಅಂಕಿಅಂಶಗಳ ಪ್ರಕಾರ 9ನೇ ರಾಜ್ಯವೇ ಆಗಿರುತ್ತೆ. ಓಕೆ, ಕರ್ನಾಟಕವು ವೈವಿಧ್ಯಮಯ ಸಂಸ್ಕೃತಿ ಮತ್ತು ಭಾಷೆಗಳ ಹಾಗೂ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ಹೊಂದಿರುವ ರಾಜ್ಯವಾಗಿರುತ್ತದೆ ಅಂತ ಪೀಠಿಕೆಯಲ್ಲಿ ಹೇಳ್ತಾ ಹೋಗ್ತಾರೆ ಆರ್ಥಿಕ ಸಮೀಕ್ಷೆಯಲ್ಲಿ. ಇದು ರಾಷ್ಟ್ರಮಟ್ಟದ ಪ್ರಚಲಿತ ವ್ಯವಸ್ಥೆಯನ್ನು ಹಲವು ವಿಧಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಹೌದು, ನಮ್ಮದು ಸದರ್ನ್ ಸ್ಟೇಟ್ ಆಗುತ್ತೆ. ನಮ್ಮ ಕರ್ನಾಟಕದ ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳು ಬರ್ತವೆ. ಇಲ್ಲಿ ನೋಡಿ, ನಮ್ಮ ಕರ್ನಾಟಕ ಮ್ಯಾಪನ್ನು ನೋಡಿದಾಗ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳು ಕರ್ನಾಟಕದ ಉತ್ತರ ಭಾಗದಲ್ಲಿ ಬರ್ತವೆ. ಓಕೆ, ಸೊ ನೆಕ್ಸ್ಟು ಪೂರ್ವದಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಬರ್ತವೆ. ನೋಡಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ನಮ್ಮ ಕರ್ನಾಟಕದ ಪೂರ್ವ ಭಾಗದಲ್ಲಿ ಬರ್ತವೆ. ಸೊ ನೆಕ್ಸ್ಟ್ ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಬರ್ತವೆ. ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಬರ್ತವೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಪಶ್ಚಿಮದಲ್ಲಿ ಏನಿದೆ ಅಂದರೆ ಅರಬ್ಬಿ ಸಮುದ್ರ ಇದೆ. ಸೊ ಇದು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ನಮ್ಮ ರಾಜ್ಯ.
ಸೊ ಕ್ವಶನ್ ಬರ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೆನ್ಪಿಟ್ಟಿರ್ಬೇಕು. ನೆಕ್ಸ್ಟು, ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವು ಎಷ್ಟಿದೆ ಅಂತ ಕೂಡ ಕೇಳ್ಬೋದು. 1,91,791 ಚದರ ಕಿಲೋಮೀಟರ್ಗಳು ಒಟ್ಟು ನಮ್ಮ ಕರ್ನಾಟಕದ ವಿಸ್ತೀರ್ಣ ಇದೆ. ಇಡೀ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡಾಗ ಎಷ್ಟು ಚದರ ಕಿಲೋಮೀಟರ್ ಇದೆ, ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಅಂದರೆ 1,91,791 ಸ್ಕ್ವೇರ್ ಕಿಲೋಮೀಟರ್ ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಇದೆ. ಹಾಗಾಗಿ ಇಡೀ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ 5.83% ನಮ್ಮ ಕರ್ನಾಟಕದ ಭೌಗೋಳಿಕ ಪ್ರದೇಶ ಇದೆ ಅಂತಕ್ಕಂಥದ್ದು. ಓಕೆ, ಇನ್ನು ಜನಗಣತಿಯನ್ನು ತೆಗೆದುಕೊಂಡಾಗ 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,10,10,95,297, ಒಂದು ಅಂದಾಜು 6.1 ಕೋಟಿ ಅಂತ ಹೇಳ್ತೀವಿ. ಇದು ರಾಷ್ಟ್ರದ ಒಟ್ಟು ಜನಸಂಖ್ಯೆ 5.5%. ಒಟ್ಟು ಭೌಗೋಳಿಕ ಪ್ರದೇಶ 5.83%, ಜನಸಂಖ್ಯೆ 5.05% ಇದೆ. ಭಾರತದ ಒಟ್ಟು 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ 2011 ಪ್ರಕಾರ ಕರೆಕ್ಟ್ ಆಗುತ್ತೆ. ಇವತ್ತಿನ ಪ್ರಕಾರ 8ನೇ ಸ್ಥಾನ ಆಗುತ್ತೆ ಅಂತ ನಾವು ಆಲ್ರೆಡಿ ಮಾತಾಡಿದ್ವಿ. ಓಕೆ, ಸೊ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ಆಗುತ್ತೆ. ಇಡೀ ದೇಶದ 16.51% ಜನಸಂಖ್ಯೆ ಉತ್ತರ ಪ್ರದೇಶದಲ್ಲಿಯೇ ಇದೆ. 7ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ಬಿಹಾರ ಇದೆ, 4ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ, 5 ಆಂಧ್ರ ಪ್ರದೇಶ, 6 ಮಧ್ಯಪ್ರದೇಶ, 7 ತಮಿಳುನಾಡು, 8 ರಾಜಸ್ಥಾನ, 9ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇತ್ತು. ಇಲ್ಲಿ ನೋಡಿ, ಆಂಧ್ರ ಪ್ರದೇಶವು ಈಗ ಏನಾಯಿತು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತಕ್ಕಂಥ 2 ರಾಜ್ಯವಾಗಿರೋದ್ರಿಂದ ಸೊ ಕರ್ನಾಟಕ 9ನೇ ಸ್ಥಾನದಲ್ಲಿ ಏನಿತ್ತು ಈಗ 8ನೇ ಸ್ಥಾನಕ್ಕೆ ಬಂತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ಸೊ ಇತ್ತೀಚಿನ ಡೇಟಾ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶದಲ್ಲಿ ಇದೆ. ಒಟ್ಟು ಸುಮಾರು 20 ಕೋಟಿ ಜನಸಂಖ್ಯೆ ಆ ಒಂದು ಉತ್ತರ ಪ್ರದೇಶದಲ್ಲಿದೆ. ದೇಶದ 16.51% ಉತ್ತರ ಪ್ರದೇಶದಲ್ಲಿ ಇದೆ ಅಂತಕ್ಕಂಥದ್ದು. ಓಕೆ, ಇನ್ನು 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಅಂತ ಹೇಳಿದ್ವಿ, 3 ಬಿಹಾರ, 4 ವೆಸ್ಟ್ ಬೆಂಗಾಲ್, 5 ಮಧ್ಯಪ್ರದೇಶ, 6 ತಮಿಳುನಾಡು, 7 ರಾಜಸ್ಥಾನ, ಈಗ 8 ಕರ್ನಾಟಕ ಆಗುತ್ತೆ. ಯಾಕಂದರೆ ಆಂಧ್ರ ಪ್ರದೇಶ ತೆಲಂಗಾಣ ಡಿವೈಡ್ ಆದ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಆಂಧ್ರ ಪ್ರದೇಶ 10ನೇ ಸ್ಥಾನಕ್ಕೆ ಬಂತು, ತೆಲಂಗಾಣ ಇನ್ನೂ ಕೆಳಗಡೆ ಬರುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ನು ವಿಸ್ತೀರ್ಣಕ್ಕೆ ಬರೋಣ. ಈಗ ಜನಸಂಖ್ಯೆಯಲ್ಲಿ ನೋಡಿದ್ವಿ 8ನೇ ಸ್ಥಾನ. 2011ರ ಜನಗಣತಿ ಪ್ರಕಾರ ಅಂದರೆ 9ನೇ ಸ್ಥಾನ ಅಂತಲೇ ಬರೀಬೇಕು. ಸೊ ಒಟ್ಟು ಇತ್ತೀಚಿನ ಪ್ರಕಾರ ಅಂದರೆ 8ನೇ ಸ್ಥಾನ ಅಂತ ಹೇಳಿದ್ವಿ. ಸರ್, ಒಂದು ವೇಳೆ 8 ಮತ್ತು 9 ಎರಡೂ ಸಂಖ್ಯೆ ಇದ್ರೆ ಏನು ಮಾಡಬೇಕು ಅಂದರೆ, ಜನರಲ್ ಆಗಿ ಕ್ವಶನ್ ಪೇಪರ್ ತೆಗೆಯೋರು ಇದನ್ನು ಗಮನದಲ್ಲಿ ಇರಿಸ್ಕೊಂಡೇ ತೆಗೆದಿರ್ತಾರೆ. ಆದರೂ ಸಹಿತ ಕೆಲವೊಂದು ಸಲ ಈ ಥರ ಮಿಸ್ಟೇಕ್ ಆಗೋದನ್ನು ನೋಡಿದ್ದೀವಿ. ಇತ್ತೀಚಿನ FDA ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಭಾಳಷ್ಟು ಎಕ್ಸ್ಪರ್ಟ್ ಕಮಿಟಿ ಕೂಡ ಮಿಸ್ಟೇಕ್ ಮಾಡಿ ಪರಿಷ್ಕೃತ ಆನ್ಸರು, ರಿವೈಸ್ಡ್ ಆನ್ಸರ್ ಎಲ್ಲ ಬರುತ್ತೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ಕೆಲವೊಂದು ಮಿಸ್ಟೇಕ್ಗಳು ಹಾಗೆ ಆಗ್ತವೆ. 4 ಲಕ್ಷ ಜನ ಬರೀತಕ್ಕಂಥ ಒಂದು ಪರೀಕ್ಷೆಯನ್ನು KPSC ಅವರು ಸ್ವಲ್ಪ ಸೂಕ್ಷ್ಮವಾಗಿ ಕ್ವಶನ್ಗಳನ್ನ ತೆಗಿಬೇಕು, ಆಪ್ಷನ್ಗಳನ್ನ ಸಹಿತ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಬಟ್ ಆದರೂ ಸಹಿತ ಭಾಳಷ್ಟು ಮಿಸ್ಟೇಕ್ಗಳು ಆಗ್ತಾ ಇದ್ದೇವೆ. ಸೊ ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಒಂದು ವೇಳೆ 8, 9 ಅಂತಿದ್ರೆ ಅಲ್ಲೇನಾದರೂ 2011ರ ಜನಗಣತಿ ಪ್ರಕಾರ ಅಂತ ಏನಾದರೂ ಇದ್ದರೆ 9 ಹಾಕಿ ಬನ್ನಿ. ಓಕೆ, ಇತ್ತೀಚಿನ ಪ್ರಕಾರ ಅಂದರೆ 8 ಹಾಕಿ. ಓಕೆ, ಸೊ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಅದು ಜನಸಂಖ್ಯೆ ಪ್ರಕಾರ ಆಯಿತು. ಇನ್ನು ವಿಸ್ತೀರ್ಣವನ್ನು ತೆಗೆದುಕೊಳ್ಳೋಣ. ಕರ್ನಾಟಕ ಈಸ್ ದ ಡ್ಯಾಶ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಬೈ ಏರಿಯಾ, ಅಂದರೆ ವಿಸ್ತೀರ್ಣವನ್ನು ಕನ್ಸಿಡರ್ ಮಾಡಿದಾಗ ವಿಸ್ತೀರ್ಣದಲ್ಲಿ ಕರ್ನಾಟಕವು ದೇಶದಲ್ಲಿ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ ನೋಡಿ. PC, PSI, ST, FDAದಲ್ಲಿ ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ಅದರಲ್ಲೂ PC ಮತ್ತು STA ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಸೊ 4ನೇ ಅತಿ ದೊಡ್ಡ ರಾಜ್ಯನ 5ನೇದ 6ನೇದ 7ನೇದ ಅನ್ನೋದಾದರೆ ಸೊ 6ನೇ ಅತಿ ದೊಡ್ಡ ರಾಜ್ಯವಾಗುತ್ತೆ ನಮ್ಮ ಕರ್ನಾಟಕವು. ಸೊ ಅಗೇನ್ ಇಲ್ಲೂ ಕೂಡ ಒಂದು ಯಾವುದೋ ರಾಜ್ಯ ಈಗ ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ 6ನೇ ಅತಿ ದೊಡ್ಡ ರಾಜ್ಯ ಆಯಿತು. ಸೊ ಆ್ಯಕ್ಚುಲಿ 7ನೇದಿತ್ತು, ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಕರ್ನಾಟಕವು ವೈವಿಧ್ಯಮಯ. ಸೊ ಇದನ್ನೆಲ್ಲ ನೋಡಿದ್ವಿ. ನೇರವಾಗಿ ಇಲ್ಲಿ ಬರೋಣ. ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವು 1,91,791 ಸ್ಕ್ವೇರ್ ಕಿಲೋಮೀಟರ್ ಅಂದಿದ್ವಿ ಮತ್ತು ದೇಶದ 5.83% ಭೌಗೋಳಿಕ ಪ್ರದೇಶವನ್ನು ನಮ್ಮ ರಾಜ್ಯವೇ ಹೊಂದಿದೆ ಅಂತ ಕೂಡ ನೋಡಿದ್ವಿ. ಹಾಗಾದರೆ ಒಂದು ಇತ್ತೀಚಿನ ಡೇಟಾವನ್ನು ತೆಗೆದುಕೊಂಡಾಗ ರಾಜಸ್ಥಾನವು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ನಮ್ಮ ಭಾರತದ ಅತಿ ದೊಡ್ಡ ರಾಜ್ಯವಾಗುತ್ತೆ. ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಉತ್ತರ ಪ್ರದೇಶ, ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ರಾಜಸ್ಥಾನ.
ಇನ್ನು ಒಟ್ಟು ಅರಣ್ಯ ಪ್ರದೇಶವನ್ನು ತೆಗೆದುಕೊಂಡಾಗ ಮಧ್ಯಪ್ರದೇಶವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯವಾಗುತ್ತೆ. ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ, ವಿಸ್ತೀರ್ಣದಲ್ಲಿ ರಾಜಸ್ಥಾನ, ಅರಣ್ಯ ಪ್ರದೇಶದಲ್ಲಿ ಮಧ್ಯಪ್ರದೇಶ. ಇವು ಮೂರು ಭಾಳ ನೆನ್ಪಿಡ್ಬೇಕು. ಓಕೆ, ಇನ್ನು ಈಗ ವಿಸ್ತೀರ್ಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾಜಸ್ಥಾನವು ಒಟ್ಟು 3,42,269 ಸ್ಕ್ವೇರ್ ಕಿಲೋಮೀಟರನ್ನು ಹೊಂದಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ರಾಜ್ಯ. ಎರಡನೇದು ಮಧ್ಯಪ್ರದೇಶ, ಮೂರನೇದು ಮಹಾರಾಷ್ಟ್ರ, 4 ಉತ್ತರ ಪ್ರದೇಶ, 5 ಗುಜರಾತ್, 6ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬರುತ್ತೆ. ಆ್ಯಕ್ಚುಲಿ 2014ರವರೆಗೂ ನಮ್ಮ ಕರ್ನಾಟಕವು 8ನೇ ಅತಿ ದೊಡ್ಡ ರಾಜ್ಯ ಆಗಿತ್ತು. ಆದರೆ 2014ರಲ್ಲಿ ನಾವು ಹಿಂದೆ ಮಾತಾಡಿದಂತೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳು ಡಿವೈಡ್ ಆಗ್ತವೆ. ಸೊ ಹಾಗಾಗಿ ಕರ್ನಾಟಕ 7ನೇ ಸ್ಥಾನಕ್ಕೆ ಬಂದಿತ್ತು. ಯಾಕಂದರೆ ಆಂಧ್ರ ಪ್ರದೇಶ ತೆಲಂಗಾಣಗಳು ನೋಡಿ 1,60,000 ಸ್ಕ್ವೇರ್ ಕಿಲೋಮೀಟರ್ ಆಂಧ್ರ ಪ್ರದೇಶ ಇದೆ, ತೆಲಂಗಾಣ 1,14,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇವೆರಡನ್ನ ಸೇರಿಸಿದಾಗ ನೋಡಿ ಸುಮಾರು 2,80,000 ಆಗುತ್ತೆ. ಹಾಗಾಗಿ ಕರ್ನಾಟಕ 8ನೇ ಸ್ಥಾನದಲ್ಲಿತ್ತು. ಯಾವಾಗ ಇವೆರಡು ಡಿವೈಡ್ ಆಯಿತು, ಕರ್ನಾಟಕ 7ನೇ ಸ್ಥಾನಕ್ಕೆ ಬಂತು. ಸರ್ ಮತ್ತು ಇಲ್ಲಿ ಆನ್ಸರಲ್ಲಿ ನೀವು 6ನೇ ಸ್ಥಾನ ಅಂತ ಕೊಟ್ಟಿದ್ದೀರಲ್ಲ ಅನ್ನೋದಾದರೆ ಯಾಕೆ ಅಂದರೆ ಇಲ್ಲಿ ಜಮ್ಮು ಕಾಶ್ಮೀರ ರಾಜ್ಯವು ಕೇಂದ್ರಾಡಳಿತ ಪ್ರದೇಶವಾಗಿ ಡಿವೈಡ್ ಆಗಿರೋದ್ರಿಂದ ಅದು ರಾಜ್ಯಗಳಲ್ಲಿ ಬರಲ್ಲ. ನಮ್ಮ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆ 28 ಆಗಿದೆ ಈಗ. ಹಾಗಾಗಿ ಆ 28 ರಾಜ್ಯಗಳಲ್ಲಿ ಕರ್ನಾಟಕವು ಈಗ 6ನೇ ಅತಿ ದೊಡ್ಡ ರಾಜ್ಯವಾಗುತ್ತೆ. ವಿಸ್ತೀರ್ಣದಲ್ಲಿ 1,91,791 ಚದರ ಕಿಲೋಮೀಟರ್ಗಳನ್ನು ಹೊಂದಿ. ಸೊ ಇಷ್ಟು ಕ್ಲಾರಿಫೈ ಆಯಿತು ಅಂದ್ಕೊಳ್ತೀನಿ. ಓಕೆ, ಸೊ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ರಾಜಸ್ಥಾನ, ಅತಿ ದೊಡ್ಡ ರಾಜ್ಯ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ, ಅತಿ ದೊಡ್ಡ ರಾಜ್ಯ ಅರಣ್ಯ ಪ್ರದೇಶವನ್ನು ತೆಗೆದುಕೊಂಡಾಗ, ಫಾರೆಸ್ಟ್ ಕವರನ್ನು ತೆಗೆದುಕೊಂಡಾಗ ಮಧ್ಯಪ್ರದೇಶ ಆಗುತ್ತೆ. ಓಕೆ, ಇನ್ನು ಅತಿ ಚಿಕ್ಕ ರಾಜ್ಯಗಳನ್ನು ಕೇಳ್ಬೋದು. ಸೊ ಅದಕ್ಕೋಸ್ಕರ ಗೋವಾ ರಾಜ್ಯವು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಅತಿ ಚಿಕ್ಕ ರಾಜ್ಯ 3,702 ಸ್ಕ್ವೇರ್ ಕಿಲೋಮೀಟ್ರು. ಇನ್ನು ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಸಿಕ್ಕಿಮು ಅತಿ ಚಿಕ್ಕ ರಾಜ್ಯವಾಗುತ್ತೆ. ಇಲ್ಲಿ ನೋಡಿ ಕೇವಲ 6,10,000 ಜನ ಸಿಕ್ಕಿಂ ರಾಜ್ಯದಲ್ಲಿದ್ದಾರೆ. ಓಕೆ, ಸೊ ಇನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನು ತೆಗೆದುಕೊಂಡಾಗ, ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಾಯಿತು, ಜಮ್ಮು ಕಾಶ್ಮೀರ ಲಡಾಖ್ ಅಂತಕ್ಕಂಥ ಹೊಸ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ನಮ್ಮ ದೇಶದಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ 2019ರಲ್ಲಿ. ಸೊ ಅಲ್ಲಿ ಆಗ ಏನಾಯಿತು, ಈಗ ನಮ್ಮ ದೇಶದಲ್ಲಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಸೊ ಅದರ ಲಿಸ್ಟನ್ನು ಕೂಡ ಕೊಟ್ಟಿದ್ದೀನಿ. ದಾದ್ರಾ ನಗರ ಹವೇಲಿ ಮತ್ತು ದಮನ್ ದಿಯುಗಳು ಮರ್ಜಾದ್ವು ಅಂತ ಕೂಡ ನಾವು ಭಾಳ ಕಡೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾದರೆ ಒಂದು ಒಟ್ಟಾರೆಯಾಗಿ ನೋಡೋದಾದರೆ ಲಡಾಖು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ, 1,74,852 ಸ್ಕ್ವೇರ್ ಕಿಲೋಮೀಟ್ರ್. ಜಮ್ಮು ಕಾಶ್ಮೀರ 2ನೇ ಸ್ಥಾನದಲ್ಲಿದೆ. ಭಾಳ ಚೆನ್ನಾಗಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಅಫಿಷಿಯಲ್ ಆಗಿ ಲಡಾಖೇ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ ನೋಡಿ ನಮ್ಮ ಏರಿಯಾವನ್ನು ತೆಗೆದುಕೊಂಡಾಗ ಜಮ್ಮು ಕಾಶ್ಮೀರ 2ನೇದಾಗುತ್ತೆ. ಭಾಳ ಕನ್ಫ್ಯೂಸ್ ಮಾಡ್ಕೊಂಡು ಜಮ್ಮು ಕಾಶ್ಮೀರನೇ ದೊಡ್ಡದು ಅಂತ ಸೊ ಭಾಳ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ಬಟ್ ಇದು ಅಫಿಷಿಯಲ್ಲು ಭಾಳ ಕಡೆ ನಾನು ಗೌರ್ಮೆಂಟ್ ಡಾಕ್ಯುಮೆಂಟಿಂದನೇ ನೋಡಿರ್ತಕ್ಕಂಥದ್ದು. ಲಡಾಖು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ. ಇನ್ನು ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಡೆಲ್ಲಿ ಆಗುತ್ತೆ. 1,67,00,000 ಜನ ಡೆಲ್ಲಿಯಲ್ಲಿದ್ದಾರೆ 2011ರ ಜನಗಣತಿ ಪ್ರಕಾರ. ಸೊ ಇನ್ನು ಅತಿ ಚಿಕ್ಕದು ಲಕ್ಷದ್ವೀಪ ಆಗುತ್ತೆ, ವಿಸ್ತೀರ್ಣದಲ್ಲೂ ಕೂಡ ಮತ್ತು ಜನಸಂಖ್ಯೆಯಲ್ಲೂ ಕೂಡ. ಎರಡರಲ್ಲೂ ಅತಿ ಚಿಕ್ಕ ಒಂದು ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಆಗುತ್ತೆ. ಸೊ ಇದು ಕೂಡ ಗಮನಿಸಬೇಕು. ಓಕೆ, ಸೊ ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಎಂದರೇನು? ವಾಟ್ ಈಸ್ ಮೀನ್ ಬೈ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSDP ಅಂದರೆ ಸೊ ಒಟ್ಟು ಆಂತರಿಕ ಉತ್ಪನ್ನ ರಾಜ್ಯದ್ದು ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಂದರೆ ಏನು ಅಂತ. ಓಕೆ, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವು ರಾಜ್ಯದ ಆರ್ಥಿಕ ಪ್ರಗತಿಯನ್ನು ಅಳೆಯುವ ಪ್ರಮುಖ ಸೂಚಕವಾಗಿರುತ್ತದೆ. ಅಂದರೆ ಒಂದು ರಾಜ್ಯ ಯಾವ ರೀತಿಯಾಗಿ ತನ್ನ ಆರ್ಥಿಕತೆಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅನ್ನೋದು ಆ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಆಂತರಿಕ ಉತ್ಪನ್ನದ ಮೇಲೆ ನಾವು ಆ ಒಂದು ರಾಜ್ಯದ ಪ್ರಗತಿಯನ್ನು ಅಳಿಬೋದು ಅಂತಕ್ಕಂಥದ್ದು. ಇದು ರಾಜ್ಯ ಅರ್ಥವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನೀಡುತ್ತದೆ GSDP ಅಥವಾ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ. ಓಕೆ, ಸೊ ಹಾಗಾದರೆ ಇದರ ಒಂದು ಡೆಫಿನಿಷನ್ನ ನೋಡೋದಾದರೆ, ರಾಜ್ಯದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ಪುನರಾವರ್ತಿಸದೆ ಅಂದರೆ ಡೂಪ್ಲಿಕೇಟ್ ಮಾಡದೆ ಒಂದು ನಿರ್ದಿಷ್ಟ ಅವಧಿಗೆ ಸಾಧಾರಣವಾಗಿ ಹಣಕಾಸು ವರ್ಷಕ್ಕೆ ಒಟ್ಟುಗೂಡಿಸುವುದನ್ನು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರೀತಾರೆ. ಸೊ ಇದನ್ನು ಈಗ ಒಂದು ಕರ್ನಾಟಕದ ಮ್ಯಾಪ್ ಮುಖಾಂತರ ನೋಡೋದಾದರೆ ರಾಜ್ಯದ ಭೌಗೋಳಿಕ ವಿಸ್ತೀರ್ಣ. ಸೊ ಇದು ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣ.
ಈ ಒಂದು ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯ. ಈ ನಮ್ಮ ಜಿಯೋಗ್ರಫಿಕಲ್ ಬೌಂಡ್ರಿ ಒಳಗಡೆ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಆರ್ಥಿಕ ಮೌಲ್ಯವನ್ನು ನಾವು ಆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನೋಡೋದಾದರೆ aggregate of the economic value of all the goods and services produced within the geographical boundaries of the state counted without the duplication for a specific period of time. ಅಂದರೆ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಅಂದರೆ ಒಂದು ಕ್ವಾರ್ಟರ್ ಆಗಿರ್ಬೋದು, ಮಂತ್ ಆಗಿರ್ಬೋದು, ಅಥವಾ 1 ಇಯರ್ ಆಗಿರ್ಬೋದು. ಜನರಲ್ ಆಗಿ ಒಂದು ವರ್ಷಕ್ಕೆ ನಾವು ಆಂತರಿಕ ಉತ್ಪನ್ನವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಾಗಾದರೆ ಈ ಒಂದು ಆಂತರಿಕ ಉತ್ಪನ್ನದಲ್ಲಿ ಆ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ಒಳಗಡೆ ಭೌಗೋಳಿಕ ವಿಸ್ತೀರ್ಣದ ಒಳಗಡೆ ಉತ್ಪಾದನೆ ಆಗಿರಬೇಕು. ಓಕೆ, ಆ ಒಂದು ಭೌಗೋಳಿಕ ಉತ್ಪಾದನೆ, ಆ ಒಂದು ಆಂತರಿಕ ಉತ್ಪನ್ನವು ಆ ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆ ಆಗಿದೆ ಅಂದರೆ ಅದು ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಯಾರ್ಯಾರು ಇದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತವೆ ಅಂದರೆ, ಯಾವುದೇ ಒಂದು ಕಂಪನಿ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಆಗಿರ್ಬೋದು, ಅವರೆಲ್ಲರೂ ಇನ್ಕಮ್ಮು ನಮ್ಮ ಬೌಂಡ್ರಿ ಒಳಗಡೆ ಏನಾದರೂ ಉತ್ಪಾದನೆ ಆದರೆ ಅದು GSTPಗೆ ಸೇರುತ್ತೆ ಅಂತಕ್ಕಂಥದ್ದು. ಮುಂದೆ ಇನ್ನಷ್ಟು ಡಿಸ್ಕಷನ್ ಇದ್ರ ಬಗ್ಗೆ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಎಷ್ಟಿದೆ ಅಂತಕ್ಕಂಥದ್ದು ನೋಡಿ. 2020-21 ಸಾಲಿನಲ್ಲಿ ಒಟ್ಟು 2.2% ಬೆಳವಣಿಗೆಯೊಂದಿಗೆ ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನವು 16,65,320 ಕೋಟಿ ರೂಪಾಯಿಗಳಷ್ಟಿದೆ. ನಮ್ಮ ಒಟ್ಟು ಆಂತರಿಕ ಉತ್ಪನ್ನ ಅಂದರೆ ಸುಮಾರು 17 ಲಕ್ಷ ಕೋಟಿ ರೂಪಾಯಿಗಳು ಒಟ್ಟು ಇನ್ಕಮ್ ಬರ್ತಾ ಇದೆ, ಒಟ್ಟು ಆಂತರಿಕ ಉತ್ಪನ್ನ ಜನರೇಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ಅದೆಲ್ಲನೂ ನಮ್ಮ ರಾಜ್ಯದ ಆದಾಯ ಆಗಿರೋದಿಲ್ಲ. ಬದಲಾಗಿ ಯಾವುದೋ ಒಂದು ಕಂಪನಿ ತೆಗೆದುಕೊಳ್ಳೋಣ, ಅದರ ಒಂದು ಇನ್ಕಮ್ಮು, ಇನ್ನೊಂದು ಯಾವುದೋ ವ್ಯಕ್ತಿಯ ಇನ್ಕಮ್ಮು, ಎಲ್ಲರ ಇನ್ಕಮನ್ನು ಸೇರಿದಾಗ ಒಟ್ಟು 17 ಲಕ್ಷ ಕೋಟಿ ರೂಪಾಯಿಗಳು ಒಂದು ಅಂದಾಜು ನಮ್ಮ ರಾಜ್ಯದ GSTP ಇದೆ ಅಂತಕ್ಕಂಥದ್ದು. ಓಕೆ, ಸೊ ಎಕ್ಸಾಮಲ್ಲಿ ಕೇಳ್ಬೋದು ಎಷ್ಟು GSTP ಇದೆ ನಮ್ಮ ರಾಜ್ಯದ ಅಂದರೆ ಸುಮಾರು 17 ಲಕ್ಷ ಕೋಟಿ ರೂಪಾಯಿಗಳು. ಓಕೆ, ಇನ್ನು 2020-21 ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ, ರಾಜ್ಯದ ನಿವ್ವಳ ಆಂತರಿಕ ಉತ್ಪನ್ನ ಮತ್ತು ಸವಕಳಿ ಎಷ್ಟೆಷ್ಟಿದಾವೆ ಅಂತ ನೋಡ್ತಾ ಹೋಗೋಣ. GSTP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು, NSDP ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು ಮತ್ತು ಡಿಪ್ರಿಷಿಯೇಷನ್ ಆಫ್ ಕರ್ನಾಟಕ ಸ್ಟೇಟ್ ಆಸ್ ಪರ್ ದ ಎಕನಾಮಿಕ್ ಸರ್ವೆ 2020-21 ಅನ್ನೋದಾದರೆ ನೋಡಿ, ಪ್ರಸಕ್ತ ಬೆಲೆಗಳಲ್ಲಿ ನಿವ್ವಳ ಉತ್ಪನ್ನ, ಸವಕಳಿ ಮತ್ತು ಒಟ್ಟು ಉತ್ಪನ್ನಗಳನ್ನು ಈ ಒಂದು ಚಾರ್ಟಲ್ಲಿ ಕೊಡ್ತಾ ಹೋಗ್ತಾರೆ. ನಾವು ಆಲ್ರೆಡಿ ಮಾತಾಡಿದಂತೆ ಒಟ್ಟು ಉತ್ಪನ್ನ ಎಷ್ಟಿದೆ ಅಂದರೆ 16,65,320 ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಇದೆ. ಅದರಲ್ಲಿ ಸವಕಳಿಯನ್ನು ತೆಗೆದರೆ ಸವಕಳಿ ಎಷ್ಟಾಗುತ್ತೆ? 1,54,248 ಕೋಟಿ ರೂಪಾಯಿಗಳು. ಇದರಿಂದ ಇದನ್ನು ಮೈನಸ್ ಮಾಡಿದಾಗ ಉಳಿತಕ್ಕಂಥದ್ದು ನಿವ್ವಳ. ಅಂದರೆ ಒಟ್ಟು ಆಂತರಿಕ ಉತ್ಪನ್ನ ಮೈನಸ್ ಸವಕಳಿ ಈಸ್ ಈಕ್ವಲ್ ಟು ನಿವ್ವಳ ಆಂತರಿಕ ಉತ್ಪನ್ನ ಅಂತ ನಾವು ಎಕನಾಮಿಕ್ ಸರ್ವೇದಲ್ಲಿ ಅಥವಾ ಎಕನಾಮಿಕ್ಸ್ ಮೇಲೆ ಮಾತಾಡಬೇಕಾದ್ರೆ ಮಾತಾಡ್ತಾ ಇರ್ತೀವಿ. ಹಾಗಾದರೆ ನಿವ್ವಳ ಉತ್ಪನ್ನವನ್ನು 15,11,071 ಕೋಟಿ ರೂಪಾಯಿಗಳು ನಿವ್ವಳ ಉತ್ಪನ್ನ ಆಗುತ್ತೆ. ಹಾಗಾದರೆ ಏನು ಸರ್ ಇದು ಆಂತರಿಕ ಉತ್ಪನ್ನ, ನಿವ್ವಳ ಉತ್ಪನ್ನ ಮತ್ತು ಸವಕಳಿ ಅಂತ ಡೌಟ್ ಇದ್ದರೆ ಈಗ ಕ್ಲಿಯರ್ ಮಾಡ್ಕೊಂಬರೋಣ. ಒಟ್ಟು ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದೇ ರೀತಿಯಾಗಿ ಇದು ದೇಶಕ್ಕೆ ಸಂಬಂಧಿಸಿದರೆ ರಾಜ್ಯದಲ್ಲಿ GSDP ಅಂತ ಇರುತ್ತೆ. ಓಕೆ, ಈಗ ತಾನೇ ಮಾತಾಡಿದ್ವಿ ಆ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದ ಒಳಗಡೆ ಉತ್ಪನ್ನ ಆಗ್ತಕ್ಕಂಥ ಎಲ್ಲ ಸರಕು ಸೇವೆಗಳ ಮೌಲ್ಯ ಆಗುತ್ತೆ, ಅದು ರಾಜ್ಯಕ್ಕೆ ಸಂಬಂಧಿಸಿದ್ದು. ಇಡೀ ದೇಶಕ್ಕೆ ಬಂದಾಗ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ, GDP ಅಂತ ಕರಿತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಇದನ್ನು ನಾವು ಡೆಫಿನಿಷನ್ ನೋಡೋದಾದರೆ, ಒಂದು ವರ್ಷದ ಅವಧಿಯಲ್ಲಿ ರಾಷ್ಟ್ರದ ಗಡಿಯೊಳಗೆ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ. ಅಂದರೆ ಒಂದು ದೇಶದ ಬೌಂಡ್ರಿ, ಈ ದೇಶದ ನಮ್ಮ ದೇಶದ ಒಂದು ಬೌಂಡ್ರಿ ಒಳಗಡೆ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯ ಆಗುತ್ತೆ. ಇಂಗ್ಲೀಷಲ್ಲಿ GDP is the value of all the final goods and services produced within the boundary of the nation during 1 year period ಅಂತ. ಓಕೆ, ಆ ಒಂದು ವರ್ಷದಲ್ಲಿ ದೇಶದ ಗಡಿಭಾಗದೊಳಗಡೆ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳು ಫೈನಲ್ ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಇದನ್ನು ಗ್ರಾಸ್
ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇಲ್ಲಿ GSDP ಮತ್ತು GDP ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದೀವಿ. ಬಟ್ ಫೈನಲಿ ಇಲ್ಲಿ GDPನ ಮಾತಾಡ್ತಾ ಇದ್ದೀವಿ, GSDPನ ಹಿಂದೆ ಮಾತಾಡಿದ್ದೀವಿ. ಓಕೆ, ಇನ್ನೊಂದು ಬರುತ್ತೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ದೇಶೀಯ ಉತ್ಪನ್ನ ಬೇರೆ, ರಾಷ್ಟ್ರೀಯ ಉತ್ಪನ್ನ ಬೇರೆ. ಓಕೆ, ಹಾಗಾದರೆ ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನಂದರೆ ಒಂದು ವರ್ಷದ ಅವಧಿಯಲ್ಲಿ, ಇದು ಕೂಡ ಒಂದು ವರ್ಷದ ಅವಧಿಯಲ್ಲಿ ಆ ದೇಶದ ಸಾಮಾನ್ಯ ನಿವಾಸಿಗಳು ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಮೌಲ್ಯವಾಗುತ್ತೆ. ಇಲ್ಲಿ ಸಾಮಾನ್ಯ ನಿವಾಸಿಗಳನ್ನು ನಾರ್ಮಲ್ ರೆಸಿಡೆನ್ಸ್ನ ಕನ್ಸಿಡರ್ ಮಾಡ್ತೀವಿ, ಅಥವಾ ಭಾರತದ ಪೌರತ್ವವನ್ನು ಹೊಂದಿರತಕ್ಕಂಥ ಎಲ್ಲರೂ ನಾವು ಸೇರಿ ಎಷ್ಟು ಇನ್ಕಮನ್ನು ಜನ್ರೇಟ್ ಮಾಡಿದ್ದೀವಿ ಅನ್ನೋದು ರಾಷ್ಟ್ರೀಯ ಉತ್ಪನ್ನಕ್ಕೆ ಬಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ನ್ಯಾಷನಾಲಿಟಿ, ನಮ್ಮ ದೇಶದ ಗಡಿಭಾಗದೊಳಗಡೆ ಯಾರೇ ಫಾರಿನರ್ ಆಗಿರಲಿ, ನಮ್ಮ ದೇಶದ ಮೂಲ ನಿವಾಸಿಗಳಾಗಿರಲಿ, ನಮ್ಮ ದೇಶದ ಪೌರತ್ವವನ್ನು ಹೊಂದಿರತಕ್ಕಂಥವ್ರಾಗಿರಲಿ, ಎಲ್ಲರೂ ಒಂದು ಇನ್ಕಮನ್ನು ಜನ್ರೇಟ್ ಮಾಡಿದರೆ ಅದು ದೇಶೀಯ ಉತ್ಪನ್ನ ಆಗುತ್ತೆ. ದೇಶೀಯ ಉತ್ಪನ್ನದಲ್ಲಿ ನಾವು ವಿದೇಶಿಯರನ್ನು ಹೊರಗಡೆ ಇಟ್ಟು ಕೇವಲ ನಮ್ಮ ದೇಶದವರು ಮಾತ್ರ ಆದಾಯವನ್ನು ಕನ್ಸಿಡರ್ ಮಾಡಿದರೆ ಅದು ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಮಾತಾಡಿದ್ದೆ. ಅಂಡರ್ಸ್ಟ್ಯಾಂಡಿಂಗ್ ದ GDP, GNP, NDP, NNP ಅಂತಕ್ಕಂಥ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕಂಪ್ಲೀಟಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೆ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಅಲ್ಲಿ ನೋಡಿ, ಅಮರೇಶ್ ಪೋತ್ನಾಳ್, ಬೂಮ್ರಾ ಮತ್ತು ಕ್ರಿಸ್ ಗೇಲ್ ಅವರ ಎಕ್ಸಾಂಪಲನ್ನು ತೆಗೆದುಕೊಂಡು GDP ಅಂದ್ರೇನು, ಅದರೊಳಗಡೆ ಏನೇನಿರುತ್ತೆ, GNP ಅಂದ್ರೇನು, ಅದರಲ್ಲಿ ಏನಿರುತ್ತೆ, ಸವಕಳಿ ಅಂದ್ರೇನು, ಒಟ್ಟಾರೆಯಾಗಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ವಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ವಿ. ಆ ವಿಡಿಯೋನ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಇಲ್ಲಿ ಐಕಾನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಒಂದಷ್ಟು ಡೀಟೇಲ್ಸನ್ನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ GDPಯಲ್ಲಿ ನಾವು ಡಿಪ್ರಿಷಿಯೇಷನ್ನ ಕಳೆದಾಗ NDP ಬರುತ್ತೆ. ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯನ್ನು ತೆಗೆದಾಗ ನಿವ್ವಳ ದೇಶೀಯ ಉತ್ಪನ್ನ ಬರುತ್ತೆ ಅಂತ ನಾವು ಮಾತಾಡಿದ್ವಿ. ಇನ್ನು NDPಯಲ್ಲಿ ಅಂದರೆ ನ್ಯಾಷನಲ್ ಪ್ರಾಡಕ್ಟಲ್ಲಿ, ಸೊ GNPಯಲ್ಲಿ ರೈಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿಯನ್ನು ತೆಗೆದಾಗ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬರುತ್ತೆ ಅಂತ. ಸೊ ಅಲ್ವಾ, ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು ನಮ್ಮ ದೇಶದ ಒಳಗಡೆ ಉತ್ಪಾದನೆ ಆಗ್ತಕ್ಕಂಥ, ನಮ್ಮ ದೇಶದ ಮೂಲ ನಿವಾಸಿಗಳು ಪೌರತ್ವವನ್ನು ಹೊಂದಿರತಕ್ಕಂಥವ್ರು ಎಲ್ಲರ ಇನ್ಕಮ್ ಆಗಿರುತ್ತೆ, ಅದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ಅದನ್ನು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ, NNP ಆಗುತ್ತೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಆದರೆ ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ತಲಾ ಆದಾಯವನ್ನು ನಾವು NNPಯಿಂದ ಒಟ್ಟು ಪಾಪ್ಯುಲೇಷನ್ನ ಡಿವೈಡ್ ಮಾಡಿದಾಗ ಕ್ಯಾಲ್ಕುಲೇಟ್ ಆಗ್ತಕ್ಕಂಥದ್ದು ಅದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗುತ್ತೆ, ತಲಾ ಆದಾಯ ಆಗುತ್ತೆ. ಇದು ಯಾವುದೇ ಒಂದು ದೇಶದ ನಿಖರ ಆದಾಯವಾಗಿರುತ್ತೆ. ಓಕೆ, ಸೊ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಈ ಕ್ವಶನ್ಗಳನ್ನ ನಾವು ಅರ್ಥ ಮಾಡ್ಕೋಬೋದು. ಓಕೆ, ಹಾಗಾದರೆ ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನ ಇಷ್ಟಿದೆ, ಅದರಲ್ಲಿ ಸವಕಳಿಯನ್ನು ತೆಗಿಬೇಕಾಗುತ್ತೆ. ಸವಕಳಿ ಅಂದ್ರೇನು, ಆ ಒಂದು ರಾಜ್ಯವನ್ನು ನಡೆಸಬೇಕಾದ್ರೆ ಆಗ್ತಕ್ಕಂಥ ಕೆಲವೊಂದು ಖರ್ಚುಗಳಾಗಿರ್ಬೋದು. ಸೊ ಅವೆಲ್ಲವುಗಳನ್ನು ಸವಕಳಿ ಅಂತ ಕರಿತೀವಿ. ಆ ಸವಕಳಿಯನ್ನು ಮೈನಸ್ ಮಾಡಿದಾಗ ಉಳಿತಕ್ಕಂಥದ್ದು ನಿವ್ವಳ ಉತ್ಪನ್ನ ಆಗುತ್ತೆ. ಸೊ ನಿವ್ವಳ ಉತ್ಪನ್ನ ಸುಮಾರು 15 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ್ದಿದೆ. ಓಕೆ, ಇನ್ನು ತಲಾ ಆದಾಯದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಷ್ಟ್ರೀಯ ಮತ್ತು ರಾಜ್ಯ ತಲಾ ಆದಾಯದ ಹೋಲಿಕೆಯನ್ನು ಮಾಡ್ತಾ ಹೋಗೋಣ. ಕಂಪ್ಯಾರಿಸನ್ ಆಫ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟೆಷ್ಟಿದೆ ಅಂತ. ಓಕೆ, ನೋಡಿ, ತಲಾ ಆದಾಯವನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ನಮ್ಮ ದೇಶದ ಪೌರತ್ವವನ್ನು ಹೊಂದಿರತಕ್ಕಂಥವ್ರು, ಅದು ದೇಶದ ಗಡಿಭಾಗದೊಳಗಾಗಿರ್ಬೋದು ಅಥವಾ ವಿದೇಶದಲ್ಲಿ ಇನ್ಕಮನ್ನು ಜನ್ರೇಟ್ ಮಾಡಿದ್ರು, ಎಲ್ಲವನ್ನ ಒಟ್ಟು ನಮ್ಮ ಭಾರತದ ಪೌರತ್ವವನ್ನು ಹೊಂದಿರತಕ್ಕಂಥವರ ಇನ್ಕಮನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದರಲ್ಲಿ ಸವಕಳಿಯನ್ನು, ಡಿಪ್ರಿಷಿಯೇಷನ್ ಮೈನಸ್ ಮಾಡಿದಾಗ ಸಿಗ್ತಕ್ಕಂಥದ್ದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು ಎಲ್ಲ ಭಾರತೀಯರು, ಅವರು ಭಾರತದಲ್ಲೇ ವಾಸವಾಗಿರ್ಬೋದು ಅಥವಾ ವಿದೇಶದಲ್ಲಿ ವಾಸವಾಗಿರ್ಬೋದು, ಎಲ್ಲ ಭಾರತೀಯರ ಇನ್ಕಮನ್ನು ಯಾರು ಮಾಡಿಕೊಂಡು, ಸೊ ಈ ಎಕ್ಸಾಂಪಲಲ್ಲಿ ಅದನ್ನೇ ಕೊಟ್ಟಿದ್ದೆ. ಅಮರೇಶ್ ಪೋತ್ನಾಳು ಭಾರತದ ಗಡಿಭಾಗದೊಳಗಡೆ ಇನ್ಕಮ್ನ ಜನ್ರೇಟ್ ಮಾಡಿದರೆ, ಜಸ್ಪ್ರೀತ್ ಬೂಮ್ರಾ ಭಾರತದ ಹೊರಗಡೆ ಇನ್ಕಮನ್ನು ಜನ್ರೇಟ್ ಮಾಡ್ತಾರೆ. ಇನ್ನೊಬ್ರು ಯಾರು, ಲಕ್ಷ್ಮೀ ಮಿತ್ತಲು ಭಾರತದ ಹೊರಗಡೆ ಕಂಪ್ಲೀಟಾಗಿ ಜನ್ರೇಟ್ ಮಾಡ್ತಾರೆ, ಅವರು ಭಾರತೀಯರು. ಸೊ ಇವರೆಲ್ಲರ ಇನ್ಕಮನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ, ವಿದೇಶಿಗರ ಇನ್ಕಮನ್ನು ಬಿಟ್ಬಿಡ್ತೀವಿ. ನೋಡಿ, ಸಪೋಸ್ ಕ್ರಿಸ್ ಗೇಲ್ ಈಗ IPL ಆಡ್ತಾ ಇದ್ದಾರೆ, ಭಾರತದ ಒಳಗಡೆ ಇನ್ಕಮನ್ನು ಜನ್ರೇಟ್ ಮಾಡ್ತಾರೆ, ಬಟ್ ಇವರು ಭಾರತೀಯ ಮೂಲದವರಲ್ಲ, ಭಾರತೀಯ ಪೌರತ್ವವನ್ನು ಹೊಂದಿಲ್ಲ. ಹಾಗಾಗಿ ಇವರ ಇನ್ಕಮನ್ನು ನಮ್ಮ GNPಲಿ ಆ್ಯಡ್ ಮಾಡೋದೇ ಇಲ್ಲ ನಾವು. ಓಕೆ, ಸೊ ಹಾಗಾಗಿ
ಟೋಟಲ್ ನೆಟ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ನಮ್ಮ ಒಟ್ಟು ಭಾರತದ ಪಾಪ್ಯುಲೇಷನನ್ನು ಜನಸಂಖ್ಯೆಯನ್ನು ಡಿವೈಡ್ ಮಾಡಿದಾಗ ಒಬ್ಬೊಬ್ರದ್ದು ಇನ್ಕಮ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ತಲಾ ಆದಾಯ ಅಥವಾ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ ಅಂತ ಹಿಂದೆ ಭಾಳಷ್ಟು ಡಿಸ್ಕಷನ್ ಮಾಡಿದ್ವಿ. ಈ ತಲಾ ಆದಾಯ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಎಷ್ಟಿದೆ ಮತ್ತು ನಮ್ಮ ರಾಜ್ಯದ ತಲಾ ಆದಾಯ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ರಾಷ್ಟ್ರದ ಮತ್ತು ರಾಜ್ಯದ ತಲಾ ಆದಾಯಗಳ ತುಲನೆಯನ್ನು ಮಾಡಿದಾಗ 2020-21 ಸಾಲಿನಲ್ಲಿ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಪ್ರತಿಯೊಬ್ಬರ ಆದಾಯವನ್ನು ಎಷ್ಟಿದೆ ಅಂದರೆ 1,26,968 ರೂಪಾಯಿ ಇದೆ. ಸೊ ನೋಡಿ, ನಮ್ಮ ಕರ್ನಾಟಕದ ಪ್ರತಿಯೊಬ್ಬರ ತಲಾ ಆದಾಯ 7,26,000 ರೂಪಾಯಿ ಇದೆ. ಅಂದರೆ 1,00,000 ರೂಪಾಯಿ ಜಾಸ್ತಿ ಇದೆ ನಮ್ಮ ರಾಜ್ಯದ ಪ್ರತಿಯೊಬ್ಬರ ತಲಾ ಆದಾಯ. ಈ ತಲಾ ಆದಾಯವನ್ನು ನಾವು ಆಲ್ರೆಡಿ ಹೇಳ್ತಾ ಇದ್ವಿ, ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರು, ಓಕೆ, ಅಂದರೆ ಕರ್ನಾಟಕದ ಪೌರತ್ವ ಅಂದರೆ ಭಾರತ ದೇಶದ ಪೌರತ್ವವನ್ನು ಹೊಂದಿ ಕರ್ನಾಟಕದವರಾಗಿರಬೇಕು. ಅವರ ಆದಾಯ ಎಷ್ಟಿದೆ? 7,26,000 ಇದೆ. ಓಕೆ, ಅದಕ್ಕೆ ಕರ್ನಾಟಕದ ಪ್ರತಿಯೊಬ್ಬರ ಆದಾಯವೂ ಇನ್ಕ್ಲೂಡ್ ಆಗುತ್ತೆ. ನಾರಾಯಣ ಮೂರ್ತಿ ಅವರ ಇನ್ಕಮ್ ಆಗುತ್ತೆ. ಈವನ್ ನಮ್ಮ ವಿಜಯ್ ಮಲ್ಯರವರು ಈಗ ವಿದೇಶದಲ್ಲಿದ್ದರು, ಅಲ್ಲೇನಾದರೂ ಇನ್ಕಮ್ ಇದ್ದರೆ ಅದನ್ನು ಸಹಿತ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಅಥವಾ ನಮ್ಮ ನಿಮ್ಮೆಲ್ಲರ ಇನ್ಕಮ್ ಕೂಡ ಕರ್ನಾಟಕದ ಆದಾಯಕ್ಕೆ ಸೇರುತ್ತೆ. ಕೆಲವೊಬ್ಬರು ಓದ್ತಾ ಇರ್ತೀರ, ಅವ್ರ ಇನ್ಕಮ್ ಏನೂ ಇರಲ್ಲ, ಬಟ್ ಸ್ಟಿಲ್ ಅವರು ಕರ್ನಾಟಕದ ಜನಸಂಖ್ಯೆಗೆ ಸೇರ್ತೀರ. ಸೊ ಎಲ್ಲರ ಇನ್ಕಮನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಮಾಡಿದಾಗ ಕರ್ನಾಟಕದ ತಲಾ ಆದಾಯ ಸಿಗುತ್ತೆ. ಎಲ್ಲರ ಒಂದು ತಲಾ ಆದಾಯ ಪ್ರತಿಯೊಬ್ಬರದು 7,26,000 ಇದೆ. ಇನ್ನು ಭಾರತದ ಒಟ್ಟಾರೆ ಜನಸಂಖ್ಯೆ ಮತ್ತು ಭಾರತದ ಒಟ್ಟಾರೆ NNPಯನ್ನು ತೆಗೆದುಕೊಂಡಾಗ 1,26,000 ಇದೆ. ಸೊ ಈ ವ್ಯತ್ಯಾಸ ಗೊತ್ತಿರಬೇಕು. ಕ್ವಶನ್ ಏನು ಕೇಳ್ಬೋದು? ಕರ್ನಾಟಕದ ತಲಾ ಆದಾಯವು ರಾಷ್ಟ್ರದ ತಲಾ ಆದಾಯಕ್ಕಿಂತ ಹೆಚ್ಚಿದೆಯಾ ಕಡಿಮೆ ಇದೆ ಅಂತ ಕೇಳ್ಬೋದು. ಸೊ ಅಷ್ಟು ತಿಳ್ಕೊಂಡಿರ್ಬೇಕು. ಓಕೆ, ಹೆಚ್ಚಿದೆ ಅಂತಕ್ಕಂಥದ್ದು 1,00,000 ರೂಪಾಯಿ ಜಾಸ್ತಿನೇ ಇದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 2020-21 ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂಥ ವಿಭಾಗ ಅಥವಾ ಡಿವಿಷನ್ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಡಿವಿಷನ್ ಈಸ್ ಹ್ಯಾವಿಂಗ್ ದ ಲೋಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಆಸ್ ಪರ್ ದ ಎಕನಾಮಿಕ್ ಸರ್ವೆ ಆಫ್ ದ ಕರ್ನಾಟಕ 2020-21 ಅನ್ನೋದಾದರೆ, ನೋಡಿ, ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳನ್ನು 4 ವಿಭಾಗಗಳಲ್ಲಿ ನಾವು ವಿಂಗಡಿಸಿದ್ದೀವಿ ಆಡಳಿತಾತ್ಮಕ ದೃಷ್ಟಿಯಿಂದ. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ ಅಂತಕ್ಕಂಥ 4 ವಿಭಾಗಗಳಿದ್ದಾವೆ. ಹಾಗಾದರೆ ಆ 4 ವಿಭಾಗಗಳಲ್ಲಿ ಬರ್ತಕ್ಕಂಥ ತಲಾ ಆದಾಯ ಎಷ್ಟೆಷ್ಟಿದೆ ಅಂತಕ್ಕಂಥದ್ದು. ಓಕೆ, ಸೊ ಅತಿ ಕಡಿಮೆ ಯಾವುದು ಅಂದರೆ ಕಲಬುರಗಿ ಆಗುತ್ತೆ. ಓಕೆ, ತಲಾ ಆದಾಯದಲ್ಲೂ ಕಾಣದ ಕಲ್ಯಾಣ, ಲಾಭ ತರದ ಕೃಷಿ ಚಟುವಟಿಕೆಗಳು, ಕೈಗಾರಿಕೆಗಳು ಬಂದರೆ ಮಾತ್ರ ಬದುಕು ಸ್ವಲ್ಪ ಹಸನು. ನೋಡಿ, ಕರ್ನಾಟಕದ 4 ವಿಭಾಗಗಳನ್ನು ತೆಗೆದುಕೊಂಡಾಗ ಕಲ್ಯಾಣ ಕರ್ನಾಟಕದ ವಿಭಾಗಗಳಲ್ಲಿ ಕೈಗಾರಿಕೆಗಳು ಕಡಿಮೆ ಇದ್ದಾವೆ ಕೂಡ. ಕೈಗಾರಿಕೆಗಳು ಕಡಿಮೆ ಇದ್ದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಜನರ ಇನ್ಕಮ್ಮು ಕಡಿಮೆ ಇರುತ್ತೆ. ಇನ್ಕಮ್ ಕಡಿಮೆ ಇದೆ ಅಂದಾಗ ತಲಾ ಆದಾಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಒಟ್ಟಾರೆಯಾಗಿ ನೋಡೋದಾದರೆ ಕರ್ನಾಟಕದ ಕೈಗಾರಿಕೆಗಳು ಎಲ್ಲ ವಿಭಾಗಗಳಲ್ಲೂ ಸಮನಾಗಿ ಹಂಚಿಕೆ ಆಗಬೇಕಾಗುತ್ತೆ. ಆವಾಗ ಆರ್ಥಿಕ ಅಸಮತೋಲನವನ್ನು ನಾವು ನಿವಾರಣೆ ಮಾಡ್ಬೋದು. ಸೊ ಈಗ ಪ್ರಸ್ತುತ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಅಲ್ಲಿನ ಜನಗಳ ತಲಾ ಆದಾಯ ಕಡಿಮೆ ಇರೋದರಿಂದ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ವಿಭಾಗದ ತಲಾ ಆದಾಯವು ಕೂಡ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಈ ಒಂದು ಆರ್ಥಿಕ ಅಸಮತೋಲನವನ್ನು ನಿವಾರಣೆ ಮಾಡೋದಕ್ಕಾಗಿ ಸಂವಿಧಾನದ 371J ಕಲಂ ಜಾರಿಯಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ KKRDB ರಚನೆಯಾಗಿದೆ. ಅದಕ್ಕೆ ಇಲ್ಲಿವರೆಗೂ 371J ಅಡಿ KKRDBಗೆ 5,299 ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ನೀಡಿದ್ದಾರೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಡಾಕ್ಟರ್ DM ನಂಜುಂಡಪ್ಪ ವರದಿಯನ್ನು ನೀಡ್ತಾರೆ. ಅದರ ಅನ್ವಯ ರಾಜ್ಯದಲ್ಲಿ ಒಟ್ಟು 39 ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ದಾವೆ ಅಂತ ತಮ್ಮ ವರದಿಯಲ್ಲಿ ಡಾಕ್ಟರ್ DM ನಂಜುಂಡಪ್ಪರವರು ನೀಡ್ತಾರೆ. ಆ 39 ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 21 ತಾಲೂಕುಗಳಿದ್ದಾವೆ ಅಂತಕ್ಕಂಥದ್ದು ಗಮನಿಸಬೇಕು. ಓಕೆ, ಅದಕ್ಕೋಸ್ಕರ 2007-8ರಲ್ಲಿ ಒಂದು ವಿಶೇಷ ಅಭಿವೃದ್ಧಿ ಯೋಜನೆ ಅಂತಕ್ಕಂಥ ಒಂದು SDP ಸ್ಪೆಷಲ್ ಡೆವಲಪ್ಮೆಂಟ್ ಸ್ಕೀಮನ್ನು ತರ್ತಾರೆ. ಅದರಡಿ ಇಲ್ಲಿವರೆಗೂ 38,398 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದರೆ KKRDBಗೆ ಇದುವರೆಗೂ 5,300 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಇಷ್ಟೆಲ್ಲ ಅನುದಾನ ನೀಡಿದ್ರೂ ಸಹಿತನೂ ಆ ಒಂದು ಭಾಗ ಮುಂದುವರೆದಿಲ್ಲ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟಿಂದ ಗೊತ್ತಾಗ್ತಾ ಇದೆ. ಓಕೆ, ಸೊ ಇಲ್ಲಿ ಬೆಂಗಳೂರು ನಗರ ನಂಬರ್ 1ನಲ್ಲಿದೆ, ಬೆಂಗಳೂರು ವಿಭಾಗ ಕೂಡ ಮೊದಲನೇ ಸ್ಥಾನದಲ್ಲಿದೆ, ಕಲಬುರಗಿ ವಿಭಾಗ 4ನೇ ಸ್ಥಾನದಲ್ಲಿದೆ. ಸೊ ಈ ಒಂದು ಚಿತ್ರಣದಿಂದ ಗೊತ್ತಾಗುತ್ತೆ ಬೆಂಗಳೂರು ವಿಭಾಗ
ಮೈಸೂರು ವಿಭಾಗ, ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳ ಒಂದು ತಲಾ ಆದಾಯವನ್ನು ನೋಡ್ಬೋದು. ಸೊ ಹಾಗಾದರೆ ನಂಬರ್ ಪ್ರಕಾರ ನೋಡೋದಾದರೆ ಬೆಂಗಳೂರು ವಿಭಾಗದ ಪ್ರತಿಯೊಬ್ಬರ ತಲಾ ಆದಾಯ ಎಷ್ಟಿದೆ? 3,01,000 ರೂಪಾಯಿ ಇದೆ. ಮೈಸೂರು ವಿಭಾಗದಲ್ಲಿ 7,05,000 ರೂಪಾಯಿ ಇದೆ. ಬೆಳಗಾವಿ ವಿಭಾಗದ ಪ್ರತಿಯೊಬ್ಬರ ತಲಾ ಆದಾಯ 1,28,000 ಇದ್ದರೆ ಅತಿ ಕಡಿಮೆ ಅಂದರೆ ಕಲಬುರಗಿ ವಿಭಾಗದ ಪ್ರತಿಯೊಬ್ಬರ ತಲಾ ಆದಾಯ 1,14,000 ರೂಪಾಯಿ ಇದೆ. ಓಕೆ, ಇನ್ನು ಬೆಂಗಳೂರು ನಗರವನ್ನು ತೆಗೆದರೆ ಬೆಂಗಳೂರು ವಿಭಾಗದ ತಲಾ ಆದಾಯ ಸ್ವಲ್ಪ ಕಡಿಮೆನೇ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಬೇಕು. ಓಕೆ, ಸೊ ಒಟ್ಟಾರೆಯಾಗಿ ಬೆಂಗಳೂರು ವಿಭಾಗ ಅತಿ ಹೆಚ್ಚು ತಲಾ ಆದಾಯ, ನಮ್ಮ ಕಲಬುರಗಿ ವಿಭಾಗ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮುಂದೆ ಹೋಗೋಣ. 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಈಗ ವಿಭಾಗವನ್ನು ನೋಡಿದ್ವಿ, ಈಗ ಜಿಲ್ಲೆಯನ್ನು ನೋಡ್ತಾ ಬರೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ PCI ಆಸ್ ಪರ್ ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2020-21 ಅಂದರೆ ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ, ಯಾದಗಿರಿ ಅಂದರೆ ಸರಿಯಾದ ಉತ್ತರ ಬೆಂಗಳೂರು ನಗರ ಆಗುತ್ತೆ. ಆಬ್ವಿಯಸ್ಲಿ ಬೆಂಗಳೂರು ನಗರದ ಸುತ್ತಮುತ್ತ ಅತಿ ಹೆಚ್ಚು ಕಾರ್ಖಾನೆಗಳಿರೋದ್ರಿಂದ, ಕೈಗಾರಿಕೆಗಳಿರೋದ್ರಿಂದ, ಸೊ ಮತ್ತು ಅಲ್ಲಿ ಒಂದು ಉದ್ಯೋಗಕ್ಕೆ ಹೆಚ್ಚಿನ ಅವಕಾಶಗಳಿರೋದ್ರಿಂದ ಅಲ್ಲಿರ್ತಕ್ಕಂಥ ಜನರ ಆದಾಯ ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ಅಲ್ಲಿನ ತಲಾ ಆದಾಯ ಜಾಸ್ತಿ ಆಗುತ್ತೆ. ಇನ್ನು ಯಾದಗಿರಿದಲ್ಲಿ ಕೈಗಾರಿಕೆಗಳಿಲ್ಲ, ಕಾರ್ಖಾನೆಗಳಿಲ್ಲ, ಅಲ್ಲಿರ್ತಕ್ಕಂಥ ಜನರು ಬೇರೆ ಬೇರೆ ನಗರಗಳಿಗೆ ಉದ್ಯೋಗಗಳನ್ನು, ಕೆಲಸಗಳನ್ನು ಹುಡುಕೊಂಡು ವಲಸೆ ಹೋಗ್ತಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥವರ ಇನ್ಕಮ್ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಓಕೆ, ಸೊ ಅದೇ ಆರ್ಟಿಕಲಲ್ಲಿ ನೋಡೋದಾದರೆ ತಲಾ ಆದಾಯದಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಕಡಿಮೆ ಅಂದ್ವಿ. ಹಾಗಾದರೆ ಅತಿ ಹೆಚ್ಚಿನ ತಲಾ ಆದಾಯವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಬೆಂಗಳೂರು ನಗರ ಜಿಲ್ಲೆಯ ತಲಾ ಆದಾಯ 4.96 ಲಕ್ಷ ಅಂದರೆ ಸುಮಾರು 5 ಲಕ್ಷ ರೂಪಾಯಿ ಒಬ್ಬೊಬ್ಬರ ತಲಾ ಆದಾಯ ಇದೆ ವಾರ್ಷಿಕವಾಗಿ. ಅದಕ್ಕೋಸ್ಕರ ಬೆಂಗಳೂರು ನಗರ ಅಗ್ರಸ್ಥಾನದಲ್ಲಿದ್ದರೆ ನೆಕ್ಸ್ಟು ಯಾದಗಿರಿ ಅತಿ ಕಡಿಮೆ ಇದೆ ನೋಡಿ, 97,000 ರೂಪಾಯಿಗಳು ಪ್ರತಿಯೊಬ್ಬರ ತಲಾ ಆದಾಯ. ಒಂದು ವರ್ಷಕ್ಕೆ ಒಬ್ಬರ ತಲಾ ಆದಾಯ ಯಾದಗಿರಿ ಜಿಲ್ಲೆಯಲ್ಲಿ 1 ಲಕ್ಷ ರೂಪಾಯಿ ಇದೆ. ಓಕೆ, ಬೆಂಗಳೂರಲ್ಲಿ 5 ಲಕ್ಷ ರೂಪಾಯಿ ಇದೆ ಅಂತಕ್ಕಂಥದ್ದು. ಓಕೆ, ಬೆಂಗಳೂರು ನಂಬರ್ 1 ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ಓಕೆ ನೋಡಿ, ಬೆಂಗಳೂರು ನಗರ ಸುಮಾರು 5 ಲಕ್ಷ ರೂಪಾಯಿ. ಸೆಕೆಂಡು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗಗಳು ಟಾಪ್ 5 ಕೆಳಗಡೆಯಿಂದ ಬಂದರೆ ಯಾದಗಿರಿ ಅತಿ ಕಡಿಮೆ, ಕಲಬುರಗಿ, ಬೀದರು, ಕೊಪ್ಪಳ, ವಿಜಯಪುರ, ರಾಯಚೂರುಗಳು ಕೊನೆ ಸ್ಥಾನಗಳಲ್ಲಿದ್ದಾವೆ. ಓಕೆ, ಸೊ ಈ ಒಂದು ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ಕಮ್ಮು ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಇನ್ನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇ ತಲಾ ಆದಾಯದಲ್ಲಿ ಭಾಳ ಕಡಿಮೆ ಇದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಸಗಟು ದರ ಸೂಚ್ಯಾಂಕವನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಹೂ ರಿಲೀಸಸ್ ದಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಡೇಟಾ ಇನ್ ಇಂಡಿಯಾ? ಸೊ ಇದ್ರ ಬಗ್ಗೆ ನಾವು ನಿನ್ನೆ ಮಾಡಿರ್ತಕ್ಕಂಥ ಒಂದು ಕರೆಂಟ್ ಇವೆಂಟ್ಸಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಕೆಲವೊಬ್ಬರು ಮೇಲ್ ಮಾಡಿ ಕೂಡ ತಿಳಿಸಿದ್ರಿ, amresh.pothnal@gmail.comಗೆ ಇಮೇಲ್ ಕೂಡ ಮಾಡಿದ್ರಿ. ಏನಂತ, ಸರ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತ. ಹೌದು, ಸ್ವಲ್ಪ ಕನ್ಫ್ಯೂಷನ್ ವೈಲ್ ಎಕ್ಸ್ಪ್ಲೇನಿಂಗ್ ಲಿಟಲ್ ಕನ್ಫ್ಯೂಷನ್ ಆಯಿತು. ಸೊ ಈಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಭಾರತದಲ್ಲಿ ಸಗಟು ದರ ಸೂಚ್ಯಾಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಅದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಆರ್ಥಿಕ ಸಲಹೆಗಾರರ ಕಚೇರಿ. ಇಲ್ಲಿ ನೋಡಿ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸ್ ಅಂದರೆ CEA ಅಂದರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಬೇರೆ, ಅಂದರೆ ಮುಖ್ಯ ಆರ್ಥಿಕ ಸಲಹೆಗಾರರ ಕಚೇರಿ ಬೇರೆ, ಕೇವಲ ಆರ್ಥಿಕ ಸಲಹೆಗಾರರ ಕಚೇರಿ ಫಾರ್ ದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಇಲ್ಲೇನಾಗುತ್ತೆ, ಕೇಂದ್ರದ ಹಲವಾರು ಸಚಿವಾಲಯಗಳಿಗೆ ಪ್ರತಿಯೊಂದು ಸಚಿವಾಲಯಕ್ಕೆ ಆರ್ಥಿಕ ಸಲಹೆಗಾರರು ಇರ್ತಾರೆ. ಅದರಲ್ಲೂ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆ ಒಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಗೆ ಇರ್ತಕ್ಕಂಥ ಆರ್ಥಿಕ ಸಲಹೆಗಾರರ ಕಚೇರಿಯೇ ಬೇರೆ. ನಮ್ಮ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದರೆ ಹಣಕಾಸು ಸಚಿವಾಲಯಕ್ಕೆ ಇರ್ತಕ್ಕಂಥ ಒಬ್ಬ ಅಡ್ವೈಸರ್ ಇರ್ತಾರೆ, ಅದನ್ನು ನಾವು ಚೀಫ್ ಎಕನಾಮಿಕ್ ಅಡ್ವೈಸರ್, ಮುಖ್ಯ ಆರ್ಥಿಕ ಸಲಹೆಗಾರರು ಅಂತ ಕರಿತೀವಿ. ಅವರು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ, ಅವರೇ ಬೇರೆ ಇವರೇ ಬೇರೆ. ಸೊ CE ಅಥವಾ ಮುಖ್ಯ ಆರ್ಥಿಕ ಸಲಹೆಗಾರರು ಏನಿರ್ತಾರೆ ಅವರು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ರಿಲೀಸ್ ಮಾಡ್ತಾರೆ, ತಯಾರಿಸ್ತಾರೆ. ಓಕೆ, ಇಲ್ಲಿ ಭಾರತದಲ್ಲಿ ಸಗಟು ದರ ಸೂಚ್ಯಾಂಕವನ್ನು ರಿಲೀಸ್ ಮಾಡ್ತಕ್ಕಂಥವ್ರು ಯಾವ ಒಂದು ಇಲಾಖೆ ಅಂತ ಕೇಳ್ತಾರೆ ಅಥವಾ ಮಿನಿಸ್ಟ್ರಿ ಅಂತ ಕೇಳ್ತಾರೆ, ಅದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅನ್ನೋದು ನೆನಪಿಡಬೇಕು. ಓಕೆ, ಸೊ ಆ ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅನ್ಕೊಳ್ತೀನಿ. ಹಾಗಾದರೆ ಸಗಟು ಬೆಲೆ ಸೂಚ್ಯಾಂಕದ ಬಗ್ಗೆ ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಒಂದು ಗ್ಲಾನ್ಸ್ ಮಾಡ್ಕೊಂಬಿಡೋಣ.
ಪ್ರಾಥಮಿಕ ಹಂತದಲ್ಲಿ ವಹಿವಾಟಾಗುವ ಬೃಹತ್ ಮಟ್ಟದ ಸರಕುಗಳ ಸರಾಸರಿ ಬೆಲೆಗಳನ್ನು ಅಳೆಯುವ ಮಾಪನವೇ ಸಗಟು ಬೆಲೆ ಸೂಚ್ಯಾಂಕ ಅಥವಾ ಸಗಟು ದರ ಸೂಚ್ಯಾಂಕ ಅಂತಲೂ ಕೂಡ ಕರಿತೀವಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗುತ್ತೆ. ಇಲ್ಲಿ ನೋಡಿ, ಯಾವುದೇ ವಸ್ತುಗಳು ಹೋಲ್ಸೇಲಲ್ಲಿ ಎಷ್ಟು ಪ್ರೈಸ್ ಇದೆ ಅಂತಕ್ಕಂಥದ್ದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಹೋಲ್ಸೇಲ್ ದರದಲ್ಲಿ ತೆಗೆದುಕೊಂಡು ಬಂದು ರೀಟೇಲರ್ಸು ಗ್ರಾಹಕರಿಗೆ ತಮ್ಮದೇ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಚಾರ್ಜ್ಗಳನ್ನು ತೆಗೆದುಕೊಂಡು ಪ್ಲಸ್ ತಮ್ಮ ಲಾಭವನ್ನು ಹಿಡಿದುಕೊಂಡು ಮಾರ್ತಾರಲ್ವ, ಅದು ಗ್ರಾಹಕ ಬೆಲೆ ಸೂಚ್ಯಾಂಕ ಆಗುತ್ತೆ. ಸೊ ಗ್ರಾಹಕ ಬೆಲೆ ಸೂಚ್ಯಾಂಕವೇ ಫೈನಲ್ ಆಗಿ ನಮ್ಮ ದೇಶದ ಹಣದುಬ್ಬರವನ್ನು ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಬಳಸ್ತಾ ಹೋಗ್ತೀವಿ. ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಹೋಲ್ಸೇಲ್ ಬೆಲೆ ಅಥವಾ ಸಗಟು ಬೆಲೆಗಳನ್ನು. ಸಗಟು ಬೆಲೆಗಳು ಎಷ್ಟಿದ್ದಾವೆ ಅದ್ರ ಮೇಲೇ ಗ್ರಾಹಕ ಬೆಲೆಗಳು ನಿರ್ಧಾರವಾಗ್ತಾ ಹೋಗ್ತವೆ ಅಲ್ವಾ. ಸೊ ಹಾಗಾಗಿ ಸಗಟು ಬೆಲೆ ಸೂಚ್ಯಾಂಕವನ್ನು ಭಾರತದಲ್ಲಿ 3 ಗುಂಪುಗಳಾಗಿ ವರ್ಗೀಕರಣವನ್ನು ಮಾಡ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಸಗಟು ಬೆಲೆ ಸೂಚ್ಯಾಂಕದ ಒಂದು ಬುಟ್ಟಿ ಅಥವಾ ಒಂದು ಬಾಕ್ಸ್ ಅಂತೇನು ಕರಿತೀವಿ, ಆ ಒಂದು ಬುಟ್ಟಿಯಲ್ಲಿ 3 ಅಂಶಗಳಿರ್ತವೆ. ಒಂದು ಪ್ರಾಥಮಿಕ ಪದಾರ್ಥಗಳು ಅಂದರೆ ಪ್ರೈಮರಿ ಆರ್ಟಿಕಲ್ಸು, ಎರಡನೇದು ಇಂಧನ ಮತ್ತು ಶಕ್ತಿ ಅಂದರೆ ಫ್ಯೂಯಲ್ ಆ್ಯಂಡ್ ಪವರು, ಮೂರನೇದು ಉತ್ಪಾದಿತ ಪದಾರ್ಥಗಳಾಗ್ತವೆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈ 3ಗಳನ್ನು ಈ ಬುಟ್ಟಿಯಲ್ಲಿ ಹಾಕಿ ಆ ಒಂದು ವಸ್ತುಗಳ ಬೆಲೆಗಳು ಯಾವ ರೀತಿಯಾಗಿದ್ದಾವೆ ಹೋಲ್ಸೇಲಲ್ಲಿ ಅನ್ನೋದ್ರ ಮೇಲೆ ಈ ಒಂದು WPIಯನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಹೋಗ್ತಾರೆ. ಅಂದರೆ ಕಳೆದ ತಿಂಗಳಿಗಿಂತ ಈ ತಿಂಗಳೇನಾದರೂ WPI ಸಗಟು ಬೆಲೆ ಸೂಚ್ಯಾಂಕ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅಂತ. ಈಗ ಸಪೋಸ್ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಾದವು ಅಂತ ತಿಳ್ಕೊಂಡ್ರೆ ಆಗೇನಾಗುತ್ತೆ, WPI ಜಾಸ್ತಿ ಆಗುತ್ತೆ. ಅಥವಾ ಯಾವುದು ಅಡುಗೆ ಎಣ್ಣೆ ಹೆಚ್ಚಾದರೆ ಆಗ ಸೊ WPI ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಕೆಲವೊಂದು ಪದಾರ್ಥಗಳನ್ನು ಆ ಒಂದು ಬುಟ್ಟಿಯಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಭಾರತದ ಒಂದು ಸಗಟು ಬೆಲೆ ಸೂಚ್ಯಾಂಕದಲ್ಲಿ ಒಟ್ಟು ಎಷ್ಟು ಪದಾರ್ಥಗಳಿದ್ದಾವೆ, ಎಷ್ಟು ಐಟಮ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ ಒಟ್ಟು 697 ಪದಾರ್ಥಗಳನ್ನು ಪರಿಗಣಿಸಲಾಗಿದೆ. ಓಕೆ, ಅದರಲ್ಲಿ ಈ 3 ವರ್ಗೀಕರಣವನ್ನು ಏನು ಮಾಡಿದ್ದಾರೆ, ಪ್ರಾಥಮಿಕ ಪದಾರ್ಥಗಳು ಅಂದರೆ 117 ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇಂಧನ ಮತ್ತು ಶಕ್ತಿಗಳು ಅಂದರೆ ಡೀಸೆಲ್, ಪೆಟ್ರೋಲ್ ಮತ್ತು ಕ್ರೂಡ್ ಆಯಿಲ್ ಆಗಿರ್ಬೋದು, ಈ ರೀತಿಯ ಒಂದು ಪದಾರ್ಥಗಳು ಒಟ್ಟು 16 ಇದ್ದಾವೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಥವಾ ಉತ್ಪಾದಿತ ಪದಾರ್ಥಗಳು ಒಟ್ಟು 564 ಇದ್ದಾವೆ. ಪ್ರಶ್ನೆಗಳು ಬರ್ಬೋದು, WPI ಇಂಡೆಕ್ಸಲ್ಲಿ ಎಷ್ಟು ಆರ್ಟಿಕಲ್ಸ್ ಇದ್ದಾವೆ, ಪದಾರ್ಥಗಳಿದ್ದಾವೆ ಅಂದರೆ 697, ಪ್ರೈಮರಿ ಆರ್ಟಿಕಲ್ಸು 117, ಫ್ಯೂಯಲ್ ಆ್ಯಂಡ್ ಪವರು 16, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸು 564. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈಗ ಇತ್ತೀಚಿನ ಏಪ್ರಿಲ್ 15, 2021 WPI ಡೇಟಾ ಎಷ್ಟಿದೆ ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ 7.39ರಷ್ಟು ಜಾಸ್ತಿ ಆಗಿದೆ. 7.39 ಇನ್ಫ್ಲೇಷನ್ ಇದೆ WPI ಡೇಟಾ. ಇನ್ನು 3 ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇದ್ವಿ, ಪ್ರೈಮರಿ ಆರ್ಟಿಕಲ್ಸ್, ಫ್ಯೂಯಲ್ ಆ್ಯಂಡ್ ಪವರ್ ಮತ್ತು ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್. ಸೊ ಒಟ್ಟು 100 ವೆಯ್ಟೇಜಲ್ಲಿ ಅತಿ ಹೆಚ್ಚಿನ ವೆಯ್ಟೇಜ್ ಯಾವುದಕ್ಕೆ ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಥವಾ ಉತ್ಪಾದಿತ ಪದಾರ್ಥಗಳಿಗೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಇನ್ನು ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರು. ಇದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ದ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ಇನ್ನು ಸೊ ಮೊನ್ನೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ, ಸಗಟು ದರ ಸೂಚ್ಯಾಂಕದಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ವೆಯ್ಟೇಜನ್ನು ಹೊಂದಿರತಕ್ಕಂಥ ಗುಂಪು ಯಾವುದು? ಪ್ರಾಥಮಿಕ ಪದಾರ್ಥಗಳು, ಇಂಧನ ಮತ್ತು ಶಕ್ತಿ, ಉತ್ಪಾದಿತ ಪದಾರ್ಥಗಳು, ಸೇವೆಗಳು ಅನ್ನೋದಾದರೆ ಸೇವೆಗಳು ಅಂತಕ್ಕಂಥದ್ದನ್ನು WPIಯಲ್ಲಿ ಬರದೇ ಇಲ್ಲ. ಸೇವೆಗಳನ್ನ ಕನ್ಸಿಡರೇ ಮಾಡೋದಿಲ್ಲ, ಸರ್ವಿಸಸ್ನ. ಕೇವಲ ಪ್ರಾಥಮಿಕ ಪದಾರ್ಥಗಳು, ಇಂಧನ ಮತ್ತು ಶಕ್ತಿ ಮತ್ತು ಉತ್ಪಾದಿತ ಪದಾರ್ಥಗಳು, ಸೇವೆಗಳನ್ನ ಕನ್ಸಿಡರ್ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ಭಾರತದಲ್ಲಿ ಹಿಂದೆ WPIಯನ್ನೇ ನಾವು ಹಣದುಬ್ಬರವನ್ನು ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬಳಸ್ತಾ ಇದ್ವಿ. ಈಗ ಅದನ್ನು ಕೈ ಬಿಟ್ಟಿದ್ದಾರೆ. ಕೇವಲ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು, ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಮಾತ್ರ ನಾವು ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಬಳಸ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಸಗಟು ದರ ಸೂಚ್ಯಾಂಕದಲ್ಲಿ 3 ಪದಾರ್ಥಗಳಲ್ಲಿ ಯಾವುದಕ್ಕೆ ಅತಿ ಹೆಚ್ಚಿನ ಒಂದು ವೆಯ್ಟೇಜನ್ನು ನೀಡಿದ್ದಾರೆ ಅಂದರೆ ಉತ್ಪಾದಿತ ಪದಾರ್ಥಗಳು ಅಥವಾ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ಗೆ ಹೆಚ್ಚಿನ ಒಂದು ವೆಯ್ಟೇಜನ್ನು ನೀಡಿದ್ದಾರೆ. ಸೊ ನೋಡಿ ಎಷ್ಟು ವೆಯ್ಟೇಜ್ ಅಂದರೆ 64.2ರಷ್ಟು ವೆಯ್ಟೇಜನ್ನು ಇದಕ್ಕೆ ನೀಡ್ತಾ ಇದ್ದಾರೆ. ಇದರಲ್ಲಿರ್ತಕ್ಕಂಥ ಒಂದು ಆರ್ಟಿಕಲ್ಸ್ ಎಷ್ಟು ಅಂತ ನಾವು ಹಿಂದೆ ಕೂಡ ಮಾತಾಡಿದ್ವಿ. ಒಟ್ಟು 564 ಉತ್ಪಾದಿತ ಪದಾರ್ಥಗಳಿದ್ದಾವೆ ಅಲ್ವಾ. ಸೊ ಅದಕ್ಕೆ ವೆಯ್ಟೇಜನ್ನು ಜಾಸ್ತಿ ನೀಡ್ತಾ ಇದ್ದಾರೆ. ಓಕೆ, ಇನ್ನು 10ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಸಗಟು ದರ ಸೂಚ್ಯಾಂಕದ ಅಂದಾಜು. ಕರ್ನಾಟಕ ಸ್ಟೇಟ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಕರ್ನಾಟಕ ರಾಜ್ಯದ 33 ಕೃಷಿ ಉತ್ಪನ್ನಗಳ ಸಗಟು ಬೆಲೆ ಸೂಚ್ಯಾಂಕವನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂದರೆ ಈಗ ಆನಿಯನ್ದು ಎಷ್ಟಿದೆ,
ಹತ್ತಿದು ಎಷ್ಟಿದೆ, ಆಲೂಗಡ್ಡೆದು ಎಷ್ಟಿದೆ, ಅಥವಾ ಬೇರೆ ಬೇರೆ ಸಾಂಬಾರು ಪದಾರ್ಥಗಳದ್ದು ಎಷ್ಟೆಷ್ಟಿದ್ದಾವೆ. ಸೊ ಈ ರೀತಿಯಾಗಿ ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಗಟು ಬೆಲೆ ಸೂಚ್ಯಾಂಕವನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಕರ್ನಾಟಕ ರಾಜ್ಯ. ಈ ಸೂಚ್ಯಾಂಕವು ರಾಜ್ಯದಲ್ಲಿ ಪ್ರಾಥಮಿಕ ಹಂತದ ವಾಣಿಜ್ಯ ವಹಿವಾಟಿನ ಬೆಲೆಗಳ ಪ್ರವೃತ್ತಿಯ ಬಗ್ಗೆ ನಿಗಾ ವಹಿಸಲು ಮತ್ತು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವನ್ನು ಅಂದಾಜಿಸಲು ಉಪಯೋಗಿಸ್ತಾರೆ. ಈ ಒಂದು ಕರ್ನಾಟಕದ ಕೃಷಿ ಉತ್ಪನ್ನಗಳ ಸಗಟು ಬೆಲೆ ಸೂಚ್ಯಾಂಕವನ್ನು ಅವು 33 ಅಗ್ರಿಕಲ್ಚರಲ್ ಕಮಾಡಿಟೀಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಪ್ರಾಥಮಿಕ ಮಾಹಿತಿಯನ್ನು ಒದಗಿಸುವ ಮೂಲಗಳು ಯಾವ್ಯಾವ ಅನ್ನೋದಾದರೆ ಕೃಷಿ ಮಾರುಕಟ್ಟೆಯ ಮಾರಾಟ ಇಲಾಖೆಯ ಆಯ್ದ 40 ಕೃಷಿ ಉತ್ಪನ್ನ ಮಾರುಕಟ್ಟೆಗಳು, ಅಂದರೆ 40 APMCಗಳ ಒಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾರೆ. ಮತ್ತು ಶುಗರ್ ಡೈರೆಕ್ಟೊರೇಟ್ ಅಂತ ಕರಿತೀವಿ, ಸಕ್ಕರೆ ನಿರ್ದೇಶನಾಲಯ, ಮತ್ತು ಕಾಫಿ ಟೊಬ್ಯಾಕೋ ಸ್ಪೈಸ್ ಬೋರ್ಡ್ ಅಂದರೆ ಕಾಫಿ ತಂಬಾಕು ಮಸಾಲೆ ಮಂಡಳಿಗಳ ಒಂದು ಡೇಟಾವನ್ನು ಕಲೆಕ್ಟ್ ಮಾಡೋ ಮುಖಾಂತರ ಕರ್ನಾಟಕದಲ್ಲಿ 33 ಕೃಷಿ ಉತ್ಪನ್ನಗಳ ಸಗಟು ಬೆಲೆ ಸೂಚ್ಯಾಂಕವನ್ನು ನಿರ್ಧಾರ ಮಾಡ್ತಾರೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋದಾದರೆ ಆನಿಯನ್ ಅಥವಾ ಈರುಳ್ಳಿಯ ಸಗಟು ಬೆಲೆ ಸೂಚ್ಯಾಂಕ ಅಥವಾ ದರ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇತ್ತು ಅಂದರೆ ಏಪ್ರಿಲ್ 2020ರಲ್ಲಿ ಈ ಹಂತದಲ್ಲಿತ್ತು. ಓಕೆ, ಇಲ್ಲಿ. ಸೊ ನೆಕ್ಸ್ಟು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಬಂದಾಗ ನೋಡಿ ಈರುಳ್ಳಿ ಬೆಲೆ ಗಗನಕ್ಕೆ ಏರಿತು ಅಂತ ಮಾತಾಡ್ತಾ ಇದ್ವಿ. ಈ ರೀತಿಯಾಗಿ ಅದರ ಒಂದು ಸಗಟು ಬೆಲೆ ಸೂಚ್ಯಾಂಕ ಏರ್ತಾ ಹೋಗುತ್ತೆ. ಓಕೆ, ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಗಳದ್ದು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಭಾರತದಲ್ಲಿ ಎಷ್ಟು ವಿಧದ ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಚಿಸ್ತಾ ಇದ್ದಾರೆ, ಹೌ ಮೆನಿ ಟೈಪ್ಸ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಸ್ ಆರ್ ಕಂಪೈಲ್ಡ್ ಇನ್ ಇಂಡಿಯಾ ಅನ್ನೋದಾದರೆ, ಸೊ ಇದನ್ನು ನಾವು ಆಲ್ರೆಡಿ ಬೇರೆ ಕಡೆ ಕೂಡ ಡಿಸ್ಕಸ್ ಮಾಡಿದ್ವಿ. ಒಟ್ಟು ಭಾರತದಲ್ಲಿ ಎಷ್ಟು ವಿಧದ ಗ್ರಾಹಕ ಬೆಲೆ ಸೂಚ್ಯಾಂಕಗಳಿದಾವೆ ಅಂದರೆ 4 ವಿಧದ ಗ್ರಾಹಕ ಬೆಲೆ ಸೂಚ್ಯಾಂಕಗಳಿದ್ದಾವೆ. ಓಕೆ, ಗ್ರಾಹಕ ಬೆಲೆ ಸೂಚ್ಯಾಂಕವು ಒಂದು ನಿರ್ದಿಷ್ಟ ಗುಂಪಿನ ಜನರು ಬಳಸುವ ಆಯ್ಕೆಯಾದ ಸರಕು ಮತ್ತು ಸೇವೆಗಳ ಚಿಲ್ಲರೆ ಬೆಲೆಗಳನ್ನು ಆಧಾರಿತ ವರ್ಷಕ್ಕೆ ಹೋಲಿಸಿದಾಗ ಆಗುವ ಬದಲಾವಣೆಯನ್ನು ಅಳೆಯುವ ಮಾಪನವಾಗಿರುತ್ತೆ. ನಾವು ಆಲ್ರೆಡಿ ಹೇಳಿದ್ವಿ, ಹೋಲ್ಸೇಲಲ್ಲಿ ಒಂದು ಪ್ರಾಡಕ್ಟ್ಗಳನ್ನ ತೆಗೆದುಕೊಂಡು ಬಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಹಾಕಿ ಮತ್ತು ತಮ್ಮ ಲಾಭವನ್ನು ಉಳಿಸ್ಕೊಂಡು ರೀಟೇಲರ್ಸ್ ಏನು ಮಾಡ್ತಾರೆ, ಗ್ರಾಹಕರಿಗೆ ಮಾರ್ತಾರೆ ಅಲ್ವಾ. ಆ ಮಾರಿರ್ತಕ್ಕಂಥ ಒಟ್ಟು ಎಷ್ಟು ಬೆಲೆಗೆ ನಾವು ತೆಗೆದುಕೊಳ್ತೀವಿ ಆ ಒಂದು ಅಡುಗೆ ಎಣ್ಣೆ ಆಗಿರ್ಬೋದು ಅಥವಾ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅದರ ಬೆಲೆ ಗ್ರಾಹಕ ಬೆಲೆ ಆಗುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೀವಿ. ಇದು ಆ್ಯಕ್ಚುಯಲ್ ಆಗಿ ಹಣದುಬ್ಬರವನ್ನು ಇಂಡಿಕೇಟ್ ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಯಾವ ರೀತಿಯ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಸ್ ಇದ್ದಾವೆ ನಮ್ಮ ಭಾರತದಲ್ಲಿ ಅನ್ನೋದಾದರೆ ಒಟ್ಟು 4 ವಿಧದ ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ಪ್ರತಿ ತಿಂಗಳು ರಿಲೀಸ್ ಮಾಡ್ತಾ ಹೋಗ್ತಾರೆ. ಆ 4 ಯಾವ್ದಾವುದು ಅನ್ನೋದಾದರೆ ಔದ್ಯಮಿಕ ಕಾರ್ಮಿಕರಿಗೆ ಅಂದರೆ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಸೆಪ್ರೇಟ್ ಆಗಿರ್ತಕ್ಕಂಥ ಗ್ರಾಹಕ ಬೆಲೆ ಸೂಚ್ಯಾಂಕ ಇದೆ, ಅದನ್ನು CPI-IW ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ. ಎರಡನೇದು ಕೃಷಿ ಕಾರ್ಮಿಕರಿಗೆ ಅಂದರೆ ಅಗ್ರಿಕಲ್ಚರಲ್ ಲೇಬರರ್ಸ್ಗೆ CPI-AL ಅಂತ ಕರಿತೀವಿ. ಮೂರನೇದು ರೂರಲ್ ಲೇಬರರ್ಸ್ ಅಂದರೆ ಗ್ರಾಮೀಣ ನೌಕರಿಗೆ ಅಥವಾ ಗ್ರಾಮೀಣ ಕಾರ್ಮಿಕರಿಗೆ CPI-RL ಆಗುತ್ತೆ. ಇನ್ನು 4ನೇದು CPI ಫಾರ್ ರೂರಲ್ ಆ್ಯಂಡ್ ಅರ್ಬನ್ ಅಂತ, ಅಂದರೆ ನಗರ ಮತ್ತು ಗ್ರಾಮೀಣ ಕಾರ್ಮಿಕರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು CPI ಇದೆ, ಗ್ರಾಹಕ ಬೆಲೆ ಸೂಚ್ಯಾಂಕವಿದೆ. ಓಕೆ, ಮೊದಲನೇ 3 ಸೂಚ್ಯಾಂಕಗಳೇನಿದ್ದಾವೆ ಇಂಡಸ್ಟ್ರಿಯಲ್ ವರ್ಕರ್ಸ್, ಅಗ್ರಿಕಲ್ಚರಲ್ ಲೇಬರರ್ಸ್ ಮತ್ತು ರೂರಲ್ ಲೇಬರರ್ಸ್, ಔದ್ಯಮಿಕ ಕಾರ್ಮಿಕರು, ಕೃಷಿ ಕಾರ್ಮಿಕರು ಮತ್ತು ಗ್ರಾಮೀಣ ಕಾರ್ಮಿಕರು. ಈ 3 ಸೂಚ್ಯಾಂಕಗಳನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದಂತ ಕೇಳ್ಬೋದು, ಶಿಮ್ಲಾದಲ್ಲಿರ್ತಕ್ಕಂಥ ಕಾರ್ಮಿಕ ಬ್ಯೂರೋ ಅಥವಾ ಲೇಬರ್ ಬ್ಯೂರೋದವರು. ಇನ್ನು 4ನೇದು ಸಾಂಖ್ಯಿಕ ಕಚೇರಿ ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NSO ಅಂತ ಕರಿತೀವಿ. ಇಲ್ಲಿ ಆ್ಯಕ್ಚುಲಿ ರಾಂಗ್ ಆಗಿ CS1 ಅಂತ ಕೊಟ್ಟಿದ್ದಾರೆ, ಅದು NSO ಆಗುತ್ತೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಥವಾ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ಈ 4ನೇ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಓಕೆ, ಸೊ ಒಟ್ಟಾರೆಯಾಗಿ ಲೇಬರ್ ಬ್ಯೂರೋದವರು ಮೊದಲನೇ 3 ಅಂದರೆ ಔದ್ಯಮಿಕ ಕಾರ್ಮಿಕರು, ಕೃಷಿ ಕಾರ್ಮಿಕರು ಮತ್ತು ಗ್ರಾಮೀಣ ಕಾರ್ಮಿಕರು IW, AL ಮತ್ತು RLಗಳ ಒಂದು CPIಗಳನ್ನ ರಿಲೀಸ್ ಮಾಡ್ತಾರೆ ಲೇಬರ್ ಬ್ಯೂರೋದವರು. 4ನೇದು ಆಗಿರ್ತಕ್ಕಂಥ ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು NSOದವರು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು ರಿಲೀಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಇದೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕ ಜನರಲನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಅಂದರೆ ಅದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಗುತ್ತೆ, NSOದವರು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅರ್ಬನ್ ಆ್ಯಂಡ್ ರೂರಲ್ ವರ್ಕರ್ಸ್ಗೆ. ಓಕೆ, ಇನ್ನು ಮೊದಲನೇ 3 IW, AL ಮತ್ತು
ರೂರಲ್ ಲೇಬರರ್ಸ್ಗೆ ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂದರೆ ಭಾರತ ಸರ್ಕಾರದ ಲೇಬರ್ ಬ್ಯೂರೋ. ಇದರ ಒಂದು ಹೆಡ್ ಆಫೀಸು ಶಿಮ್ಲಾದಲ್ಲಿದೆ. ಕೇಳ್ಬೋದು ಕ್ವಶನ್ನು, ಲೇಬರ್ ಬ್ಯೂರೋ ಎಲ್ಲಿದೆ ಅಂದರೆ ಶಿಮ್ಲಾದಲ್ಲಿದೆ ಅಂತಕ್ಕಂಥದ್ದು. ಓಕೆ, ಇನ್ನು 4ನೇದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSOದವರು ಈ ಒಂದು CPI ಜನರಲನ್ನು ರಿಲೀಸ್ ಮಾಡ್ತಾರೆ. ಓಕೆ, ಇದನ್ನು ರೂರಲ್ ಮತ್ತು ಅರ್ಬನ್ ಕಂಬೈನ್ಡ್ ಆಗಿರ್ತಕ್ಕಂಥ ಒಂದು 4ನೇ ಗ್ರಾಹಕ ಬೆಲೆ ಸೂಚ್ಯಂಕವಾಗುತ್ತೆ. ಓಕೆ, ಇನ್ನು ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ 4 ಸೂಚ್ಯಂಕಗಳಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ ಸೂಚ್ಯಂಕವನ್ನು ರಿಲೀಸ್ ಮಾಡ್ತಾರೆ ಅನ್ನೋದಾದರೆ, ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕದ ತಯಾರಿಕೆಯಲ್ಲಿ ಕರ್ನಾಟಕದ ಯಾವ ಕೇಂದ್ರಗಳನ್ನು ಪರಿಗಣಿಸಲಾಗಿದೆ. ಓಕೆ, ಇಲ್ಲಿ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಅಂದರೆ ನೋಡಿ, ಈ CPI IW ಏನಿದೆಯೋ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಇರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕರ್ನಾಟಕದ ಕೆಲವು ಕೇಂದ್ರಗಳಿಂದ ಡೀಟೇಲ್ಸನ್ನು ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಒಂದು ಕೇಂದ್ರಗಳು ಯಾವ್ಯಾವು, ಯಾವ ಒಂದು ಕೇಂದ್ರಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಏನಿದೆಯೋ ಅದನ್ನು ಯಾರಿಗೆ ಬಳಸ್ತಾರೆ ಅಂದರೆ ಕಾರ್ಖಾನೆ, ಗಣಿ, ನಡುತೋಪು, ಸಾರಿಗೆ, ಬಂದರು, ರೈಲ್ವೆ ಮತ್ತು ವಿದ್ಯುತ್ ಶಕ್ತಿ ಸಂಸ್ಥೆಗಳಲ್ಲಿ ಹಾಗೂ ಸಾರ್ವಜನಿಕ ಮತ್ತು ಖಾಸಗಿ 2 ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವರ ಉದ್ಯೋಗಿಗಳಿಗೆ ತುಟ್ಟಿ ಭತ್ಯೆಯನ್ನು ಡಿಯರ್ನೆಸ್ ಅಲೋಯನ್ಸನ್ನು ನಿಗದಿ ಮಾಡೋದಕ್ಕೆ ಈ ಒಂದು IW ಅನ್ನು ಬಳಸ್ತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸನ್ನು. ಅದಕ್ಕೆ ಒಟ್ಟು ದೇಶದಲ್ಲಿ 88 ಕೇಂದ್ರಗಳಲ್ಲಿ ಈ ಒಂದು ಕನ್ಸಿಡರ್ ಮಾಡ್ತಾರೆ. ಆ 88 ಕೇಂದ್ರಗಳಲ್ಲಿ ಕರ್ನಾಟಕದ 7 ಕೇಂದ್ರಗಳು ಬರ್ತವೆ. ಅವು ಯಾವ್ಯಾವು ಅನ್ನೋದಾದರೆ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ, ಮಡಿಕೇರಿ ಮತ್ತು ಮೈಸೂರುಗಳಾಗ್ತವೆ. ಈ 5ಕ್ಕೆ ಹೊಸದಾಗಿ ದಾವಣಗೆರೆ ಮತ್ತು ಚಿಕ್ಕಮಗಳೂರು ಕೇಂದ್ರಗಳನ್ನು ಸಹಿತ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕ್ವಶನ್ ಏನಾಗ್ಬೋದು, IWನ ಯಾಕೆ ಕ್ರಿಯೇಟ್ ಮಾಡ್ತಾರೆ, ಓಕೆ, ಮತ್ತು ಎಷ್ಟು ಕೇಂದ್ರಗಳು ಕರ್ನಾಟಕದ ಯಾವ್ಯಾವ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ಒಂದು ಐಡಿಯಾ ಇರಲಿ ಅಂತಕ್ಕಂಥದ್ದಕ್ಕೆ ಕೊಡ್ತಾ ಇದ್ದೀನಿ. ಓಕೆ, ಇನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುವ ಏಕೈಕ ಗ್ರಾಹಕ ಬೆಲೆ ಸೂಚ್ಯಂಕ ಯಾವುದು? ವಿಚ್ ಈಸ್ ದ ಓನ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರಿಲೀಸ್ಡ್ ಬೈ ದ ಕರ್ನಾಟಕ ಗೌರ್ಮೆಂಟ್. ಭಾರತ ಸರ್ಕಾರ ಒಟ್ಟು 4 ಗ್ರಾಹಕ ಬೆಲೆ ಸೂಚ್ಯಂಕಗಳನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ವಿ. ಆ 4ರಲ್ಲಿ ಕರ್ನಾಟಕದಲ್ಲಿ ಯಾವುದು ಕೇವಲ ಒಂದನ್ನು ಮಾತ್ರ ರಿಲೀಸ್ ಮಾಡ್ತಾರೆ, ಅದು ಯಾವುದು? ಓಕೆ, ಸೊ ಸರಿಯಾದ ಉತ್ತರ ಈ IW ಅಂತ ಮಾತಾಡ್ತಾ ಇದ್ವಿ, ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್, ಅದನ್ನು ಮಾತ್ರ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು ಔದ್ಯಮಿಕ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕವನ್ನು 11 ಕೇಂದ್ರಗಳಿಗೆ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅವು ಯಾವ್ಯಾವು ಅಂದರೆ ಬಳ್ಳಾರಿ, ಭದ್ರಾವತಿ, ದಾವಣಗೆರೆ, ದಾಂಡೇಲಿ, ಕಲಬುರಗಿ, ಹರಿಹರ, ಹಾಸನ, ಮಂಡ್ಯ, ಮಂಗಳೂರು, ರಾಯಚೂರು ಮತ್ತು ತುಮಕೂರು ಕೇಂದ್ರಗಳಿಗೆ ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಇದು ಸಹಿತ ಅಲ್ಲಿರ್ತಕ್ಕಂಥ ಉದ್ಯೋಗಿಗಳ ಒಂದು ಡಿಯರ್ನೆಸ್ ಅಲೋಯನ್ಸ್ಗೆ, ತುಟ್ಟಿ ಭತ್ಯೆಗೆ ಯೂಸ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 15. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಯೋಜಿಸುತ್ತಿರ್ತಕ್ಕಂಥ ಒಟ್ಟಾರೆ ನೀತಿಗಳನ್ನು ಈ ಒಂದು ಚಾಪ್ಟರ್ ಕೊನೆಯಲ್ಲಿ ಗ್ಲಾನ್ಸ್ ಮಾಡ್ತಾ ಹೋಗ್ತಾರೆ. ಒಂದು ಸ್ವಲ್ಪ ನಾವು ಕೂಡ ನೋಡ್ಕೊಳ್ಳೋಣ. ನೋಡಿ, ರಾಜ್ಯದ ಆಂತರಿಕ ಉತ್ಪನ್ನದ ಅಂದಾಜುಗಳ ತಯಾರಿಕೆಗೆ ಬಳಸುವ ಮಾರ್ಗಸೂಚಿಗಳನ್ನು, ಮಾಹಿತಿಗಳ ನಿಖರತೆ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಲು, ಸಕಾಲಿಕ ಮಾಹಿತಿಗಳ ಅರಿವಿಗಾಗಿ ಹೊಸ ಮಾಹಿತಿ ಮೂಲಗಳನ್ನು ಗುರುತಿಸಲು ಒಂದು ಸಲಹಾ ಸಮಿತಿಯನ್ನು ರಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ. ಅಂದರೆ ಈಗ ನಮ್ಮ GSTP ಎಷ್ಟಿದೆ ಅಂತ ನಾವು ಮಾತಾಡ್ತಾ ಇದ್ವಿ, ಸುಮಾರು 17 ಲಕ್ಷ ಕೋಟಿ ರೂಪಾಯಿಗಳಂತ ಹೇಳ್ತಾ ಇದ್ವಿ. ಆ 17 ಲಕ್ಷ ಕೋಟಿ ರೂಪಾಯಿಗಳು ಕರೆಕ್ಟಾಗಿದೆಯಾ, ಯಾವ್ಯಾವ ಮೂಲದಿಂದ ಬರ್ತಾ ಇದೆ, ಈ ಕ್ಯಾಲ್ಕುಲೇಷನ್ಸು ಕರೆಕ್ಟಾಗಿ ಸಿಗ್ತಾ ಇದೆಯಾ ಅನ್ನೋದಕ್ಕೆ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಿ ಇನ್ನಷ್ಟು ನಿಖರವಾಗಿ ಮಾಹಿತಿಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದೆ. ನೆಕ್ಸ್ಟ್, ಕೈಗಾರಿಕಾ ನೀತಿ 2020-25 ತರ್ತಾ ಇದ್ದಾರೆ. ಹಾಗಾಗಿ ಸರಕುಗಳ ರಫ್ತಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ ದೇಶದಲ್ಲಿಯೇ 3ನೇ ಸ್ಥಾನವನ್ನು ಪಡಿಬೇಕು ಅನ್ನೋದ್ರ ಕಡೆ ಕೂಡ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ರೂಪುರೇಷೆಗಳನ್ನು ಈ ಒಂದು ಕೈಗಾರಿಕಾ ನೀತಿ 2020-25 ತರ್ತಾ ಇದ್ದಾರೆ. ಇನ್ನೊಂದು ಹೊಸ ನೀತಿಯನ್ನು ತರ್ತಾ ಇದ್ದಾರೆ, ಅದು ಹೊಸ IT ನೀತಿ ಆಗುತ್ತೆ 2020-25 ಅದರಲ್ಲೂ ಸಹಿತ ಸೇವಾ ವಲಯದ ಆಂತರಿಕ ಉತ್ಪನ್ನದ ಕೊಡುಗೆಯನ್ನು ಇನ್ನಷ್ಟು ಹೆಚ್ಚಿಸಬೇಕು. ಬೆಂಗಳೂರು ನಗರ ಹೊರತುಪಡಿಸಿ ಇತರೆ ಪ್ರದೇಶಗಳಲ್ಲೂ ಸಹಿತ ಮಾಹಿತಿ ತಂತ್ರಜ್ಞಾನವನ್ನು ಉತ್ತೇಜಿಸಬೇಕನ್ನೋ ಉದ್ದೇಶವನ್ನು ಈ ಒಂದು ಹೊಸ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪಾಲಿಸಿ 2020-25 ತರ್ತಾ ಇದ್ದಾರೆ. ಸೊ ಇನ್ನೊಂದು ಆತ್ಮನಿರ್ಭರದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಅನುದಾನದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ, 1 ಡಿಸ್ಟಿಕ್ 1 ಪ್ರಾಡಕ್ಟ್ ಅಂತಕ್ಕಂಥ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಅದು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ 2020-25 ಹೊಸ
ಒಂದು ಟೂರಿಸಂ ಪಾಲಿಸಿಯನ್ನು, ಹೊಸ ಪ್ರವಾಸೋದ್ಯಮ ನೀತಿಯನ್ನು ಕೂಡ ತರ್ತಾ ಇದ್ದಾರೆ. ಅದಕ್ಕೋಸ್ಕರ ದೇಶೀಯ ಮತ್ತು ವಿದೇಶಿಯ ಪ್ರವಾಸಿಗರನ್ನು ಆಕರ್ಷಿಸಬೇಕು, ಖಾಸಗಿ ಹೂಡಿಕೆಗಳನ್ನು ಈ ಒಂದು ಪ್ರವಾಸೋದ್ಯಮ ಒಂದು ಅಡಿಯಲ್ಲಿ ಉತ್ತೇಜಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಸೊ ಈಗ ಎಲ್ಲ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಸೊ ಇಷ್ಟು 2ನೇ ಚಾಪ್ಟ್ರಲ್ಲಿ ಬಂದಿರತಕ್ಕಂಥ ಪ್ರಮುಖ ಅಂಶಗಳಾದವು. ಸೊ ಮುಂದೆ ಹೋಗೋಣ. 3ನೇ ಒಂದು ಚಾಪ್ಟ್ರು ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು, ಅಂದರೆ ಫಿಸ್ಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫೈನಾನ್ಸಸ್ ಅಂತ. ಓಕೆ, ಸೊ ಈ ಒಂದು ಚಾಪ್ಟ್ರಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಮುಂದಿನ ಪರೀಕ್ಷೆಗಳಿಗೆ, ನಾವು ಏನನ್ನು ತಿಳ್ಕೊಬೇಕಂತ ನೋಡ್ತಾ ಹೋಗೋಣ. ದಕ್ಷಿಣದ ಇತರೆ ರಾಜ್ಯಗಳ ಜೊತೆಗೆ ಕರ್ನಾಟಕ ರಾಜ್ಯದ ವಿತ್ತೀಯ ಕೊರತೆಯ ತುಲನೆಯನ್ನು ಮಾಡ್ತಾ ಹೋದರೆ, ಕಂಪ್ಯಾರಿಸನ್ ಆಫ್ ದ ಕರ್ನಾಟಕಾಸ್ ಫಿಸ್ಕಲ್ ಡೆಫಿಸಿಟ್ ಆ್ಯಂಡ್ ಅದರ್ ಸದರ್ನ್ ಸ್ಟೇಟ್ಸ್. ಅಂದರೆ ಮೊದಲು ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಫಿಸ್ಕಲ್ ಡೆಫಿಸಿಟ್ ಅಂತಕ್ಕಂಥದ್ದು ಅಥವಾ ವಿತ್ತೀಯ ಕೊರತೆ ಅಂತ ಕರಿತೀವಿ, ಆ ರಾಜ್ಯದ ಒಟ್ಟು ಖರ್ಚು ಎಷ್ಟಿದೆಯೋ ಮತ್ತು ಆ ರಾಜ್ಯದ ಒಟ್ಟು ಆದಾಯ ಎಷ್ಟಿದೆ, ಅದು ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು. ಓಕೆ, ವಿತ್ತೀಯ ಕೊರತೆಯ ಲೆಕ್ಕಾಚಾರಗಳು ಆದಾಯ ಮತ್ತು ಖರ್ಚು ಎಂಬ 2 ಅಂಶಗಳನ್ನು ಆಧರಿಸಿದವೆ. ಈಗ ಸಪೋಸ್ ನಮ್ಮ ಒಂದು ದಿನದ ಇನ್ಕಮ್ ಏನಾದರೂ 100 ರೂಪಾಯಿ ಇದ್ದು, ಆ 100 ರೂಪಾಯಿ ಇನ್ಕಮ್ಮಲ್ಲಿ ನಮ್ಮ ಖರ್ಚು ಏನಾದರೂ 110 ರೂಪಾಯಿ ಇದ್ದರೆ ನೋಡಿ, 10 ರೂಪಾಯಿ ನಾವು ಕೊರತೆಯಲ್ಲಿದ್ದೀವಿ ಅಂದಂಗೆ ಅಲ್ವಾ. ಸೊ ಸರ್ಕಾರಗಳು ಏನು ಮಾಡಬೇಕಾಗುತ್ತೆ, ತಮ್ಮ ವಿತ್ತೀಯ ಕೊರತೆಯೇ ಜಾಸ್ತಿ ಇರಬೇಕಾಗುತ್ತೆ ಅಲ್ವಾ. ಯಾಕಂದರೆ ಈ ಜನಪ್ರಿಯ ಯೋಜನೆಗಳು ಏನು ತರ್ತಾರೆ, ಈ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ನರೇಗಾ ಯೋಜನೆಗಳು, ಆ ಯೋಜನೆಗಳಿಗೆ ಹೆಚ್ಚಿನ ಖರ್ಚಾಗ್ತಾ ಹೋಗುತ್ತೆ, ಸರ್ಕಾರದ ಆದಾಯ ಕಡಿಮೆ ಇರುತ್ತೆ. ಹಾಗಾಗಿ ಆ ರಾಜ್ಯ ಸರ್ಕಾರಗಳಾಗಿರಲಿ, ಒಂದು ಕೇಂದ್ರ ಸರ್ಕಾರಗಳಾಗಿರಲಿ ವಿತ್ತೀಯ ಕೊರತೆಯನ್ನು ಅನುಭವಿಸ್ತಾ ಇರ್ತವೆ. ಸೊ ಅದನ್ನು ಫಿಸ್ಕಲ್ ಡೆಫಿಸಿಟ್ ಫಾರ್ಮುಲಾವನ್ನು ನೋಡಿದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್ ಆಗುತ್ತೆ. ಓಕೆ, ಸೊ ಇನ್ನು ನಮ್ಮ ರಾಜ್ಯದ ಒಂದು ವಿತ್ತೀಯ ಕೊರತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡಾಗ, ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸ್ಕೊಂಡಾಗ ಎಷ್ಟಿದೆ ಅನ್ನೋದಾದರೆ, ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ 2.65% ಅಷ್ಟು ವಿತ್ತೀಯ ಕೊರತೆ ಇದೆ. ಆಂಧ್ರ ಪ್ರದೇಶ ನಮ್ಗಿಂತಲೂ ಜಾಸ್ತಿ ಇದೆ, ಕೇರಳ ಕೂಡ ಜಾಸ್ತಿ ಇದೆ, ತೆಲಂಗಾಣ ಮತ್ತು ತಮಿಳುನಾಡುಗಳು ನಮ್ಗಿಂತಲೂ ಸ್ವಲ್ಪ ಕಡಿಮೆ ಇದ್ದಾವೆ. ಓಕೆ, ಅಂದರೆ ಈಗ ನಮ್ಮ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ 17 ಲಕ್ಷ ಕೋಟಿ ಅಂದ್ವಿ, ಅದರ 2.65% ಅಂದರೆ ಸುಮಾರು 50,000 ಕೋಟಿ ರೂಪಾಯಿಗಳಷ್ಟು ಆ ವರ್ಷದ ಒಂದು 2019-20 ಸಾಲಿನಲ್ಲಿ ಸಾಲವನ್ನು ತೆಗೆದುಕೊಂಡಿತ್ತು ಬೇರೆ ಬೇರೆ ಯೋಜನೆಗಳಿಗೋಸ್ಕರ ಅನ್ನೋದು ಇದರಿಂದ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ 17ನೇ ಪ್ರಶ್ನೆ, ಕರ್ನಾಟಕದ ಆಯವ್ಯಯ 2020-21 ಸಮಗ್ರ ಸ್ಥಿತಿಗತಿ ಅಂದರೆ ಓವರ್ ಆಲ್ ಬಜೆಟರಿ ಪೊಸಿಷನ್ ಅನ್ನು ನೋಡೋದಾದರೆ ನೋಡಿ, ಕರ್ನಾಟಕದ ಆಯವ್ಯಯದ ಸಮಗ್ರ ಸ್ಥಿತಿಗತಿ, ರಾಜಸ್ವ ಜಮೆಗಳು, ಇಂಗ್ಲೀಷಲ್ಲಿ ಇದನ್ನು ರೆವಿನ್ಯೂ ರಿಸಿಪ್ಟ್ಸ್ ಅಂತ ಕರಿತೀವಿ, ಅದು ಎಷ್ಟಿದೆ ಅನ್ನೋದಾದರೆ 2020-21 ಸಾಲಿನಲ್ಲಿ 1,79,000 ಕೋಟಿ ರೂಪಾಯಿಗಳಷ್ಟು ಒಂದು ರಾಜಸ್ವ ಅಥವಾ ರೆವಿನ್ಯೂ ಇತ್ತು ನಮ್ಮ ಕರ್ನಾಟಕದ್ದು. ಇನ್ನು ಬಂಡವಾಳ ಜಮೆಗಳು ಅಥವಾ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಕರಿತೀವಿ, ಇದು 50,000 ಕೋಟಿ ರೂಪಾಯಿಗಳಿದೆ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದ ಇನ್ಕಮ್ ಅಥವಾ ಜಮೆ ಎಷ್ಟಿದೆ ಒಂದು ಆಯವ್ಯಯದಲ್ಲಿ ಅಂದರೆ 2,30,000 ಕೋಟಿ ರೂಪಾಯಿಗಳ ಒಂದು ಬಜೆಟನ್ನು ಯಡಿಯೂರಪ್ಪ ಅವರು ಕಳೆದ ವರ್ಷ ಮಂಡಿಸಿದ್ರು. ಈ ವರ್ಷ ಇದು 2,46,000 ಕೋಟಿ ರೂಪಾಯಿ ಇದೆ, ನೆನ್ಪಿಡಬೇಕು. ಓಕೆ, ಅಂದರೆ ಸುಮಾರು 16,000 ಕೋಟಿ ರೂಪಾಯಿಗಳು ಜಾಸ್ತಿ ಆಗಿದೆ. ಇನ್ನು ಈ 2,30,000 ಕೋಟಿ ರೂಪಾಯಿಗಳಲ್ಲಿ ಯಾವುದಾದಕ್ಕೆ ಎಷ್ಟೆಷ್ಟು ಸ್ಪೆಂಡ್ ಮಾಡ್ತಾರೆ, ಎಕ್ಸ್ಪೆಂಡಿಚರ್ ಮಾಡ್ತಾರೆ ಅಂದರೆ ರಾಜಸ್ವ ವೆಚ್ಚ ಮತ್ತು ಬಂಡವಾಳ ವೆಚ್ಚಕ್ಕೆ ಇಷ್ಟಿಷ್ಟು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಒಟ್ಟಾರೆಯಾಗಿ 2,30,000 ರೂಪಾಯಿ 2,30,000 ಕೋಟಿ ರೂಪಾಯಿಗಳ ಬಜೆಟ್ಟು ಲಾಸ್ಟ್ ಇಯರ್ ಇತ್ತು. ಈ ವರ್ಷ 2,46,000 ಕೋಟಿ ರೂಪಾಯಿ. ಓಕೆ, ಇನ್ನು 18ನೇ ಪ್ರಶ್ನೆ, 2020-21 ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು ಅಥವಾ ಸಾಲ ಎಷ್ಟಿದೆ ಅಂದರೆ ಪ್ರತಿ ವರ್ಷ ಇನ್ಕಮ್ ನಮ್ಮ ಸಾಲ ಜಾಸ್ತಿ ಆಗಿ ಈ ವರ್ಷದ ಆರ್ಥಿಕ ವರ್ಷಕ್ಕೆ ಎಷ್ಟಾಗಿತ್ತು ನಮ್ಮ ಸಾಲ ಅಥವಾ ನಮ್ಮ ಟೋಟಲ್ ಲಯಬಿಲಿಟೀಸ್ ನಮ್ಮ ಕರ್ನಾಟಕದ್ದು ಅನ್ನೋದಾದರೆ 3,68,000 ಕೋಟಿ ರೂಪಾಯಿಗಳಷ್ಟು ಕರ್ನಾಟಕ ಸರ್ಕಾರದ ಋಣಭಾರ ಇದೆ 2020-21 ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ. ಎಷ್ಟಂದರೆ ಸುಮಾರು 3,68,000 ಕೋಟಿ ರೂಪಾಯಿಗಳು ಒಟ್ಟಾರೆಯಾಗಿ ತೆಗೆದುಕೊಂಡಾಗ. ಓಕೆ, ಇನ್ನು ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಬಾಹ್ಯ ನೆರವಿನ ವಿವಿಧ ಯೋಜನೆಗಳು ಮತ್ತು ಅವುಗಳಿಗೆ ನೆರವು ನೀಡ್ತಕ್ಕಂಥ ಸಂಸ್ಥೆಗಳು ಯಾವುದಂತ ಕೇಳ್ಬೋದು. ಓಕೆ, ಈಗ ಸಪೋಸ್ ಸುಜಲಾ ಯೋಜನೆಗೆ ಯಾವ ಒಂದು ಸಂಸ್ಥೆ ಆರ್ಥಿಕ ನೆರವನ್ನು ನೀಡ್ತಾ ಇದೆ. ಸೊ ಈ ರೀತಿಯ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಓಕೆ, ಇಲ್ಲಿ ಯೋಜನೆ ಹೆಸರು ಮತ್ತು ಇಲಾಖೆ, ಯಾವ ಸಂಸ್ಥೆ ನೆರವನ್ನು ನೀಡ್ತಾ ಇದೆ ಅನ್ನೋ ಒಂದು ಪಟ್ಟಿಯನ್ನು ನೀಡಿದ್ದೀವಿ. ಓಕೆ, ಜಲಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿನ ಆಣಕಟ್ಟು ಪುನರ್ ನಿರ್ಮಾಣ ಮತ್ತು ಸುಧಾರಣೆ ಕಾರ್ಯಕ್ರಮಕ್ಕೆ ವಿಶ್ವ ಬ್ಯಾಂಕ್ ನೆರವು ನೀಡ್ತಾ ಇದೆ. ಓಕೆ,
ಕರ್ನಾಟಕ ಸಮಗ್ರ ಮತ್ತು ನಿರಂತರ ಜಲ ಸಂಪನ್ಮೂಲ ನಿರ್ವಹಣೆಗೆ ಟ್ರಾಂಚೆ 1ಗೆ ADB, ಓಕೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ನಗರಾಭಿವೃದ್ಧಿ ಇಲಾಖೆಯ ಬೆಂಗಳೂರು ನೀರು ಪೂರೈಕೆ ಮತ್ತು ಒಳಚರಂಡಿ ಯೋಜನೆಗೆ JICA ಅಂತಕ್ಕಂಥ ಜೈಕಾ ಅಂತ ಕರಿತೀವಿ. ಮೋಸ್ಟ್ಲಿ ಇದು ಜಪಾನ್ನ ಸಂಸ್ಥೆ ಇರಬೇಕು. ಕಮೆಂಟಲ್ಲಿ ತಿಳಿಸಿ ಇದರ ಒಂದು ಎಕ್ಸ್ಪಾನ್ಷನ್ ಏನು ಅಂತ. ಈ ಸಂಸ್ಥೆ ನೆರವು ನೀಡ್ತಾ ಇದೆ. ಕರ್ನಾಟಕ ನಗರ ನೀರು ಸರಬರಾಜು ಆಧುನೀಕರಣ ಯೋಜನೆಗೆ ವಿಶ್ವ ಬ್ಯಾಂಕ್ ನೆರವು ನೀಡ್ತಾ ಇದೆ. ಲೋಕೋಪಯೋಗಿ ಇಲಾಖೆಯ ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಸುಧಾರಣೆಗೆ ವಿಶ್ವ ಬ್ಯಾಂಕ್ ನೆರವು ನೀಡ್ತಾ ಇದೆ. ಸಪೋಸ್ ಈಗ ಲೋಕೋಪಯೋಗಿ ಇಲಾಖೆಯ ರಾಜ್ಯ ಹೆದ್ದಾರಿಗಳ ಸುಧಾರಣೆಗೆ ಯಾವ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ನೆರವನ್ನು ನೀಡ್ತಾ ಇದೆ ಅಂದರೆ ಅದು ವಿಶ್ವ ಬ್ಯಾಂಕ್. ಸೊ ಇವು ಕೇಳ್ಬೋದು. ನೆಕ್ಸ್ಟು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 2ನೇ ಭಾಗದ ಕೊನೆಯ ಪ್ರಶ್ನೆ ಆಗುತ್ತೆ. ಕರ್ನಾಟಕ ರಾಜ್ಯದ ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿ ಅಂದರೆ ಫಿಸ್ಕಲ್ ಮ್ಯಾನೇಜ್ಮೆಂಟ್ ರಿವ್ಯೂ ಕಮಿಟಿಯ ಮುಖ್ಯಸ್ಥರು ಯಾರಾಗಿರ್ತಾರೆ? ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳೇ, ಅಥವಾ ಹಣಕಾಸು ಸಚಿವರು ಅಥವಾ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಾರ ಅಂದರೆ ಸರಿಯಾದ ಉತ್ತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್, ಈಗ P. ರವಿಕುಮಾರ್ ಅವರು ಏನಿದ್ದಾರೆ ಅವರು ಈ ಒಂದು ಕರ್ನಾಟಕ ರಾಜ್ಯದ ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿ ಅಂದರೆ ಫಿಸ್ಕಲ್ ಮ್ಯಾನೇಜ್ಮೆಂಟ್ ರಿವ್ಯೂ ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ಓಕೆ, ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿ ರಾಜ್ಯ ಸರ್ಕಾರವು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ, ಚೀಫ್ ಸೆಕ್ರೆಟರಿ ಈಗ P. ರವಿಕುಮಾರ್ ಅವರ ನೇತೃತ್ವದಲ್ಲಿ ವಿತ್ತೀಯ ನಿರ್ವಹಣಾ ಮತ್ತು ಪರಿಶೀಲನಾ ಸಮಿತಿಯನ್ನು ರಚನೆಯನ್ನು ಮಾಡಿರುತ್ತೆ. ಈ ಸಮಿತಿಯು ನಿಯಮಾನುಸಾರ ರಾಜ್ಯದ ಹಣಕಾಸು ಮತ್ತು ಋಣದ ಸ್ಥಿತಿಗತಿಯ ಬಗ್ಗೆ ಪುನರಾವಲೋಕಿಸಿ ಕರ್ನಾಟಕದ ಆರ್ಥಿಕ ಹೊಣೆಗಾರಿಕೆ ಗೊತ್ತುಪಡಿಸಿರುವ ಮಾನದಂಡಗಳಿಗೆ ಬದ್ಧವಾಗಿ ಅನುಸರಿಸಬೇಕಾದ ಪರಿಹಾರೋಪಾಯಗಳ ಬಗ್ಗೆ ಹಣಕಾಸು ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ನೀಡುತ್ತೆ. ಇಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ ಈಗ ಕರ್ನಾಟಕದ ಒಟ್ಟು ಬಜೆಟು 2,46,000 ಕೋಟಿ ರೂಪಾಯಿಗಳು ಅಂತ ಮಾತಾಡಿದ್ವಿ ಈ ವರ್ಷದ ಆಯವ್ಯಯದಲ್ಲಿ. ಯಡಿಯೂರಪ್ಪ ಅವರು ಹಣಕಾಸು ಸಚಿವರು ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಅವರಿಗೆ ಈ ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ P. ರವಿಕುಮಾರ್ ಅವರು ಅವರ ಒಂದು ಸಮಿತಿ ಏನು ಹೇಳುತ್ತೆ ನೋಡಿ ಸರ್, 2,46,000 ಕೋಟಿ ರೂಪಾಯಿಗಳಲ್ಲಿ ನಾವು ಯಾವ ಯೋಜನೆಗೆ ಎಷ್ಟೆಷ್ಟು ಅಮೌಂಟನ್ನು ನಿಗದಿ ಮಾಡ್ಬೋದು, ಯಾವ ಇಲಾಖೆಗೆ ಎಷ್ಟೆಷ್ಟು ನೀಡ್ಬೋದು, ಅನ್ನಭಾಗ್ಯಕ್ಕೆ ಎಷ್ಟು, ಅಥವಾ ಇನ್ನೊಂದು ಯಾವುದೋ ರೈತ ಸಿರಿಗೆ ಎಷ್ಟು, ಅಥವಾ ಇನ್ನೊಂದು ಬೇರೆ ಸುಜಲ ಯೋಜನೆ ಆಗಿರ್ಬೋದು, ಅಥವಾ ಕರ್ನಾಟಕದ ವಿವಿಧ ಇಲಾಖೆಗಳಿಗೆ ಎಷ್ಟೆಷ್ಟು ಅಮೌಂಟನ್ನು ನಿಗದಿ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಎಷ್ಟು ಸಾಲವನ್ನು ತೆಗೆದುಕೊಳ್ಬೇಕಾಗುತ್ತೆ, ಆ ಸಾಲವನ್ನು ಈ ವಿತ್ತೀಯ ನಿರ್ವಹಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಮತ್ತು ಕರ್ನಾಟಕದ ಒಂದು ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ ಇದೆ, ಅದರ ಒಂದು ಗೊತ್ತುಪಡಿಸಿರ್ತಕ್ಕಂಥ ಮಿನಿಮಮ್ ಲಿಮಿಟಲ್ಲಿ ಇದೀವಾ ಇಲ್ವಾ ನಾವು. ಸೊ ಈ ರೀತಿಯ ಒಂದು ಅಂಶಗಳನ್ನು, ಸಲಹೆಗಳನ್ನು ನೀಡ್ತಾ ಹೋಗ್ತಾರೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿರ್ತಕ್ಕಂಥ ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿಯವರು. ಓಕೆ, ನೋಡಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ KFRA 2002ರಲ್ಲಿ ಏನು ತರ್ತಾರೆ, ಅದರಲ್ಲಿ ಏನು ಹೇಳ್ತಾರೆ, ಕರ್ನಾಟಕದ GSTPಯ 3% ಅಷ್ಟು ಮಾತ್ರ ನಮ್ಮ ವಿತ್ತೀಯ ಕೊರತೆ ಇರಬೇಕಂತ ಹೇಳ್ತಾರೆ. ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥವ್ರು ಯಾರು? ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿಯವರು. ಒಂದು ವೇಳೆ 3% ಜಾಸ್ತಿ ಆಗ್ತಾ ಹೋದ್ರೆ ಅವಾಗ ಹೇಳ್ತಾರೆ, ಇಲ್ಲ ಸರ್ ನಾವು ಅಷ್ಟು ಸಾಲವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಏನು ತಿದ್ದುಪಡಿಯನ್ನು ತರಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ತಿದ್ದುಪಡಿಯನ್ನು ತರಬೇಕಾದ್ರೆ ಕೇಂದ್ರ ಸರ್ಕಾರದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕಾಗುತ್ತೆ. ಈಗ COVID-19 ಟೈಮಲ್ಲಿ ಏನು ಮಾಡಿದ್ದಾರೆ, ನಮ್ಮ ಒಂದು GSTPಯ 5%ವರೆಗೂ ನಾವು ಸಾಲವನ್ನು ತೆಗೆದುಕೊಳ್ಬೋದು ಅಂತ ಚೇಂಜಸ್ ಮಾಡಿಕೊಟ್ಟಿದ್ದಾರೆ. ಈಗ ಕರ್ನಾಟಕ ಸರ್ಕಾರ 4% ಸಾಲ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಒಟ್ಟಾರೆಯಾಗಿ KFRA ಆ್ಯಕ್ಟಲ್ಲಿ ಏನು ಹೇಳಿದ್ದಾರೆ ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದನ್ನು ನಾವು ನೋಡಬೇಕು. ಸೊ ಹೀಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ 2ನೇ ಭಾಗದಲ್ಲಿ 20 ಪ್ರಮುಖ ಒಂದು ಪ್ರಶ್ನೆಗಳನ್ನು ಫ್ರೇಮ್ ಮಾಡೋ ಮುಖಾಂತರ 2 ಅಧ್ಯಾಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸ್ವಲ್ಪ ಎಕನಾಮಿಕ್ಸ್ ರಿಲೇಟೆಡ್ ಜಾಸ್ತಿ ಇತ್ತು. ನಾನು ಎಲ್ಲೆಲ್ಲಿ ಯಾವ ವಿಡಿಯೋಗಳನ್ನು ನೋಡ್ಬೇಕಂತ ಹೇಳಿದ್ದೀನಿ. GDP, GNP, NDP, NNPಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದರೆ ಆ ಸಪ್ರೇಟ್ ವಿಡಿಯೋವನ್ನು ನೋಡಿ, ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಯಾಕಂದರೆ ಆ ಎಲ್ಲ ಅರ್ಥ ಮಾಡಿಸೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಹೋದರೆ ವಿಡಿಯೋ ಭಾಳ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಎಷ್ಟು ಬೇಕಷ್ಟನ್ನು ಹೇಳಿದ್ದೀನಿ. ಸೊ ಹೀಗೆ ಈ ಒಂದು ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5ವರೆಗೂ ಆಗ್ಬೋದು, ನೋಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು.